ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರವರ್ಕಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳ ಶಸ್ತ್ರಚಿಕಿತ್ಸೆ, ಇದರಲ್ಲಿ ಪರಿಣಿತರ ಪಾತ್ರ ಈ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಜಯತೀರ್ಥ ಜೋಶಿ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರಿಗೆ ಹಾಗೂ ನಮಗೂ ಧನ್ಯವಾದಗಳು ನನ್ನಲ್ಲಿ ಇದು ಮಾಡಿದ್ದಕ್ಕೆ. ವೀಕ್ಷಕರೇ, ಇವಾಗ ಮಕ್ಕಳಲ್ಲಿ ಏನಾದರೂ ಅನಾರೋಗ್ಯ ಅಂತ ಕಂಡು ಬಂದರೆ ಅದು ಹೆತ್ತವರಿಗೆ ಒಂದು ಸಮಸ್ಯೆಯಾಗಿ ಕಾಡುತ್ತೆ. ಮಕ್ಕಳ ಆರೋಗ್ಯ ಅನ್ನೋದು ಹೆತ್ತವರ ಸಂಪತ್ತಾಗಿರುತ್ತೆ. ಅದರಲ್ಲೂ ಕೂಡ ಮಕ್ಕಳಿಗೆ ಇನ್ನು ಶಸ್ತ್ರಚಿಕಿತ್ಸೆ ಈ ವಿಚಾರ ಬಂದರೆ ಅವರಿಗೆ ಅದೊಂದು ತಲೆನೋವಾಗಿರುತ್ತೆ. ಹಾಗಿದ್ರೆ ಮಕ್ಕಳಲ್ಲಿ ಶಸ್ತ್ರಚಿಕಿತ್ಸೆಯ ವಿಚಾರ ಏನು, ಇದರ ಪರಿಣತರ ಪಾತ್ರ ಅನ್ನೋದು ಏನು ಅನ್ನೋದು ಎಲ್ಲ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಡಾಕ್ಟರ್, ಇವಾಗ ಮಕ್ಕಳ ಶಸ್ತ್ರಚಿಕಿತ್ಸೆ ಇನ್ನು ಉಳಿದ ಶಸ್ತ್ರಚಿಕಿತ್ಸೆಗಿಂತ ಹೇಗೆ ಭಿನ್ನವಾಗಿರುತ್ತೆ, ಅಂದರೆ ಏನು ಅಂತ ಇದು? ಓಕೆ, ಈಗ ನಾವು ಯಾವುದೇ ರೋಗ ಅಥವಾ ಯಾವುದೇ ಒಂದು ಕಾಯಿಲೆ ಅಥವಾ ಒಂದು ಮೆಡಿಕಲ್ ಕಂಡೀಷನ್ ತಗೊಂಡ್ರೆ ಅದು ಎರಡು ವಿಧದಿಂದ ನಾವು ಅವರಿಗೆ ಒಂದು ಪರಿಹಾರವನ್ನು ಕೊಡ್ತೇವೆ. ಒಂದು ಔಷಧಿಯಿಂದ ಮತ್ತು ಸರಿಪಡಿಸುವಂಥದ್ದು, ಎರಡನೇದ್ದು ಕೆಲವೊಂದು ನ್ಯೂನತೆಗಳಾಗಲಿ ಅಥವಾ ಕೆಲವೊಂದು ತೊಂದರೆಗಳಿಗೆ ನಾವು ಶಸ್ತ್ರಚಿಕಿತ್ಸೆಯಿಂದಲೇ ಅದಕ್ಕೆ ಗುಣಪಡಿಸಬೇಕಾಗ್ತದೆ. ಈ ಒಂದು ಇದರೊಳಗೆ ನಾವು ಒಂದು ಶಾಪಿಗೆ ಹೋದರೆ ಅಲ್ಲಿ ಎಲ್ಲ ಸೆಕ್ಷನ್ ಇರ್ತದೆ, ವುಮೆನ್ ಸೆಕ್ಷನ್, ಚಿಲ್ಡ್ರನ್ ಸೆಕ್ಷನ್. ಸೊ ಅಲ್ಲಿಯೇ ಈಗಾಗಲೇ ಸ್ಪೆಷಲೈಸೇಷನ್ ಆಗಿದೆ. ಅದೇ ಥರ ಕೂಡ ನಮ್ಮ ವೈದ್ಯಕೀಯ ಒಂದು ರಂಗದಲ್ಲಿಯೂ ಕೂಡ ಮಕ್ಕಳಿಗಾಗಿಯೇ ಒಂದು ಯೂನಿಟ್ ಇದೆ. ಅದಕ್ಕೆ ಈಗ ನಾವು ಹೊಸದಾಗಿ ಮುಂದೆ ಡಿಸ್ಕಸ್ ಮಾಡ್ತಾ ಇದ್ದೀವಿ, ವುಮೆನ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಯೂನಿಟ್ ಅಂತ ಹೇಳಿ, ಅಥವಾ ಮಹಿಳೆ ಮತ್ತು ಮಕ್ಕಳ ವಿಭಾಗದಲ್ಲಿ. ಈ ಒಂದು ಇದರೊಳಗೆ ಮಕ್ಕಳಿಗೆ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ಪರಿಣಿತಿ ಹೊಂದಿರುವಂಥ ವೈದ್ಯರು ಅವರು ಯೂಶ್ವಲಿ ಏನಾಗ್ತದೆ ಅಂತ ಹೇಳಿದರೆ, ಈಗ ನೀವು ಸಾಮಾನ್ಯವಾಗಿ ಎಲ್ಲರಿಗೂ ಹಾರ್ಟ್ ಸರ್ಜನ್ ಅಂದರೆ ಗೊತ್ತು. ಅವರೆಲ್ಲ ಅಂದರೆ ಹಾರ್ಟಿನ ಬಗ್ಗೆ, ಹೃದಯದ ಬಗ್ಗೆ ಸರ್ಜರಿ ಮಾಡ್ತಾರೆ. ಮಕ್ಕಳ ಸರ್ಜರಿ ಮಾಡ್ತಾರೆ ಅಂದರೆ ಅವರು ಏನು ಮಾಡ್ತಾರೆ ಎಂಬುದು ಎಲ್ಲರಿಗೂ ಕುತೂಹಲ ಇರ್ತದೆ. ಯಾಕಂತ ಹೇಳಿದರೆ ಮಕ್ಕಳಲ್ಲಿ ಕಂಡುಬರುವಂಥ ಕಂಡೀಷನ್ಗಳೇನಿದೆಯಲ್ಲ, ಜನರಲ್ಲಿ ಅವರಿಗೆ ಸ್ವಲ್ಪ ಅರಿವು ಕಡಿಮೆ. ಸೊ ಹಾಗಾಗಿ ಮಕ್ಕಳ ಸರ್ಜನ್ ಅಥವಾ ಪಿಡಿಯಾಟ್ರಿಕ್ ಸರ್ಜನ್, ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞ ಅಂತ ಹೇಳಿದರೆ ಅವರು ಮುಂಚೆನೇ ಅವರು MBBS ಮಾಡಿ, MS ಅಂತೇಳಿ ಜನರಲ್ ಸರ್ಜರಿ ಮಾಡಿ, ಈಗ ಕೆಲವೊಂದು ಡೈರೆಕ್ಟ್ ಕೋರ್ಸ್ ಕೂಡ ಇದೆ. MBBS ಆದ ನಂತರ 5 ವರ್ಷಗಳಲ್ಲಿಯೇ ಡೈರೆಕ್ಟಾಗಿ ಅವರು 5 ರಿಂದ 6 ವರ್ಷ ಮಕ್ಕಳಲ್ಲಿ ಶಸ್ತ್ರಚಿಕಿತ್ಸೆ ಮಾಡುವಂಥ ಪರಿಣಿತಿಯನ್ನು ಹೊಂದಿರ್ತಾರೆ. ಸೊ ಅವರು ಕೇವಲ ಮಕ್ಕಳಲ್ಲಿಯೇ ಮಾತ್ರ ಸರ್ಜರಿ ಮಾಡ್ತಾರೆ. ಹೀಗಾಗಿ ಅವರಲ್ಲಿ ಪರಿಣಿತಿ ಜಾಸ್ತಿ ಮತ್ತು ಅದರಲ್ಲಿ ಅವರಿಗೆ ಒಂದು ಎಕ್ಸ್ಪರ್ಟೈಸ್ ಬಂದಿರ್ತದೆ. ಸೊ ಇದು ಈಗ ಮುಂಚೆ ಎಲ್ಲ ಏನು ಹೇಳ್ತಿದ್ರು, ಮೆಡಿಸಿನ್ ಎಲ್ಲ ಕೊಡಬೇಕಾದ್ರೆ ಟ್ಯಾಬ್ಲೆಟ್ ಬರ್ತಾಯಿತ್ತು, ಈಗೆಲ್ಲ ಸಿರಪ್ ಇದೆ. ಈಗ ದೊಡ್ಡವರಿಗೆ ಒಂದು ಟ್ಯಾಬ್ಲೆಟ್, ಚಿಕ್ಕವರಿಗೆ ಅದರ ಅರ್ಧ ಮಾಡಿ ಕೊಡೋದು. ಈಗ ಹಾಗಲ್ಲ, ನಮ್ಮ ರಿಸರ್ಚ್ ಅಂತ ಹೇಳ್ತಾರೆ. ಅದಾಗಿ ಮಕ್ಕಳಿಗೆ ಬೇರೆ ರಿಕ್ವೈರ್ಮೆಂಟ್ ಅಂದರೆ ಅವಶ್ಯಕತೆಗಳಿದೆ, ಮಕ್ಕಳಿಗೆ ಬೇರೆ ಬೇರೆ ತೊಂದರೆಗಳಿದೆ, ಅವರದ್ದೇ ಒಂದು ಅಂಗರಚನಾ ಇದು ಬೇರೆ ಇದೆ, ಅವರದ್ದೇ ಕಾರ್ಯವೈಖರಿ ಬೇರೆ ಇದೆ. ಹಾಗಾಗಿ ಮಕ್ಕಳ ಶಸ್ತ್ರಚಿಕಿತ್ಸೆ ಒಂದು ಗುಣಪಡಿಸುವಂಥದ್ದು ತುಂಬಾ ಡಿಫ್ರೆಂಟ್ ಒಂದು ನಮ್ಮ ವಯಸ್ಕರ ಒಂದು ಕಾಯಿಲೆ. ಓಕೆ, ಹಾಗಿದ್ರೆ ಇದು ಯಾವ ರೀತಿಯಲ್ಲಿ ಭಿನ್ನವಾಗಿರುತ್ತೆ ಅಂತ? ಯಾವ ರೀತಿ ಅಂತ ಹೇಳಿದರೆ, ಒಂದೊಂದಾಗಿ ನಾವು ಹೇಳ್ತಾ ಬರೋ, ಫಸ್ಟಿಗೆ ಮಕ್ಕಳಲ್ಲಿ ಕಾಣುವಂಥ ರೋಗಗಳು ಮತ್ತು ದೊಡ್ಡವರಲ್ಲಿ ಕಾಣುವಂಥ ರೋಗಗಳು ತುಂಬ ವ್ಯತ್ಯಾಸ ಇರ್ತದೆ. ಮಕ್ಕಳಲ್ಲಿ ಯೂಶ್ವಲಿ ನಾವು ಬ್ರಾಡ್ಲಿ ಸ್ಪೆಸಿಫೈ ಮಾಡ್ಬೋದು, ಯಾವುದೋ ಕಂಜೆನಿಟಲ್ ಅನಾಮಲಿ ಅಂದರೆ ಅಂಗವೈಕಲ್ಯತೆ ಅಥವಾ ಏನು ಅಂಗ ನ್ಯೂನ್ಯತೆ ಅಂತ, ಕಾರ್ಯವೈಖರಿ ನ್ಯೂನ್ಯತೆ ಇರ್ಬೋದು, ಅಥವಾ ಇನ್ಫೆಕ್ಷನ್ ರಿಲೇಟೆಡ್ ಇರ್ಬೋದು, ಅಥವಾ ಮಕ್ಕಳಲ್ಲಿ ಆಗ್ತಕ್ಕಂಥ ಟ್ರಾಮಾ, ಅಪಘಾತಗಳಾಗಲಿ, ಅಥವಾ ಪಾಯ್ಸನಿಂಗ್ ಅಂತ ಹೇಳ್ತೇವೆ. ಪಾಯ್ಸನಿಂಗ್ ಅಂತ ಹೇಳಿದ್ರೆ ಈಗ ನಮ್ಮ ಮನೆಯಲ್ಲೆಲ್ಲ ಏನಾದರೂ ಅದು ಮೆಡಿಸಿನ್ ತಗೊಳ್ಬೋದು ಗೊತ್ತಾಗದೆ, ಅಥವಾ ನಾವು ಟಾಯ್ಲೆಟ್ ಕ್ಲೀನರ್ ಎಲ್ಲ ಇರ್ತದೆ, ಅದು ಹೋಗಿ ನೀರಂತ ಕುಡಿಬೋದು, ಅಥವಾ ಈಗ ಮುಂಚೆ ಎಲ್ಲ ನಮ್ಮ ಆಟಿಕೆ ಸಾಮಾನುಗಳು ಬ್ಯಾಟ್ರಿ. ಸೊ ಅದೆಲ್ಲ ಬೇರೆ ಬೇರೆ ರೀತಿಯಾದ ರೋಗಗಳು ಇರ್ತವೆ. ದೊಡ್ಡವರಲ್ಲಿ ಇರುವಂಥ ರೋಗಗಳೇ ಬೇರೆ. ಸೊ ಹೀಗಾಗಿ ನಾವು ಮಕ್ಕಳ ಸರ್ಜನ್ ಮಕ್ಕಳಲ್ಲಿಯೇ ಆಗ್ತಕ್ಕಂಥ ರೋಗದ ಬಗ್ಗೆ, ಪರ್ಟಿಕ್ಯುಲರ್ಲಿ ಸರ್ಜರಿಯಿಂದ ನಿರ್ವಹಿಸುವಂಥ ರೋಗದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಮತ್ತು ಹೆಚ್ಚಿನ ಒಂದು ಎಕ್ಸ್ಪರ್ಟಿ ಇರ್ತದೆ. ಓಕೆ, ಇನ್ನು ಬೇರೆ ಬೇರೆ ರೀತಿಯ ರೋಗಗಳು ಅಂತ ಹೇಳಿದರೆ, ಹಾಗಿದ್ರೆ ಯಾವೆಲ್ಲ ರೀತಿಯ ರೋಗಗಳಿಗೆ ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ, ಹಾಗೆ ಯಾವ ಪ್ರಾಯದಲ್ಲಿ, ಅದೊಂದು ವಯಸ್ಸಿನ ಬಗ್ಗೆ ಹೇಳೋದಾದ್ರೆ? ಯೂಶ್ವಲಿ ನಾವು ಮಕ್ಕಳಿಗೆ ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡೆಫಿನೇಷನ್ ಪ್ರಕಾರ ಡಿಫ್ರೆಂಟ್ ಏಜ್ ಗ್ರೂಪ್ಗೆ ಡಿಫ್ರೆಂಟ್ ಹೆಸರಿದೆ. ನ್ಯೂಬಾರ್ನ್ ಅಂತ ಹೇಳಿದರೆ, ನ್ಯೂಬಾರ್ನ್ ಪೀರಿಯಡ್ ಅಂತ ಹೇಳಿದರೆ ಹುಟ್ಟಿದ್ರಿಂದ 1 ತಿಂಗಳವರೆಗೆ ಇರೋಕ್ಕೆ ನ್ಯೂಬಾರ್ನ್ ಪೀರಿಯಡ್ ಅಂತ ಹೇಳ್ತೀವಿ. ಇನ್ಫಂಟ್ಸ್ ಅಂತ ಹೇಳ್ತೀವಿ. ಇನ್ಫಂಟ್ಸ್ ಅಂತ ಹೇಳಿದ್ರೆ ಅಪ್ ಟು 1 ಇಯರ್, ಮತ್ತು 3 ವರ್ಷದವರೆಗೆ ಟಾಡ್ಲರ್, ಅದಾದಮೇಲೆ ಸ್ಕೂಲ್ ಗೋಯಿಂಗ್ ಆ್ಯಂಡ್ ದೆನ್ ಅಡೋಲಸೆಂಟ್ ಅಂತ ಅಪ್ ಟು 16 ರಿಂದ 18 ವರ್ಷದ ಮಕ್ಕಳವರೆಗೆ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ.
ಸೊ ಅದರೊಳಗೆ ನಾವು ಅವರಲ್ಲಿ ಕಂಡುಬರುವಂಥ ಕಾಯಿಲೆಗಳಂತ ಹೇಳಿದರೆ 2-3 ರೀತಿಯಾಗಿ ವಿಂಗಡಿಸ್ಬೋದು. ಒಂದು ಅಂತ ಹೇಳಿದರೆ ಸಿಸ್ಟಮ್ ಅಂತ ಹೇಳಿದರೆ ಈಗ ನಾವು ಹಾರ್ಟ್ ಇನ್ ಡಿಸೀಸು, ಹೃದಯ ಸಂಬಂಧಿ ಕಾಯಿಲೆ, ಮೆದುಳು ಸಂಬಂಧಿ ಕಾಯಿಲೆ, ಅಥವಾ ಲಂಗ್ಸ್ ಅಂತ ಶ್ವಾಸಕೋಶ ಸಂಬಂಧಿತ ಕಾಯಿಲೆ, ಉದರದ ಅಂತ ಹೇಳಿದರೆ ಅನ್ನನಾಳ ಅಥವಾ ಮೂತ್ರಕೋಶ ಸಂಬಂಧಿತ ಈ ರೀತಿ ಡಿವೈಡ್ ಮಾಡ್ಬೋದು. ಅಥವಾ ನಾವು ಬೇರೆ ಬೇರೆ ರೀಸನ್ ವೈಸ್, ಈಗ ಕತ್ತಲ್ಲಿ ಗುಳ್ಳೆ ಕಂಡು ಬರ್ಬೋದು, ಅಥವಾ ಹರ್ನಿಯಾ ಅಂತ ಹೇಳ್ತೇವೆ. ಹರ್ನಿಯಾ ಅಂತ ಹೇಳಿದರೆ ಯೂಶ್ವಲಿ ಒಂದು ಹೊಟ್ಟೆಯ ಕೆಳಭಾಗದಲ್ಲಿ 1-2 ಹೋಲ್ ಇರುತ್ತೆ, ಅಲ್ಲಿಂದ ಕರಳು ಅಥವಾ ಒಂದು ಫ್ಯಾಟ್ ಹೊರಗೆ ಬರ್ತದೆ, ಹರ್ನಿಯಾ ಅಂತ ಹೇಳ್ತಾರೆ. ಗಂಡು ಮಕ್ಕಳಲ್ಲಿ ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಹೇಳ್ತೀವಿ. ಅಂದರೆ ಈಗ ಟೆಸ್ಟಿಸ್ ವೃಷಣ ಅಂತ ಏನು ಹೇಳ್ತಾರೆ, ಯೂಶ್ವಲಿ ಹೊಟ್ಟೆಯಿಂದ ಬೆಳೆದು ಕೆಳಗೆ ಬರ್ತದೆ. ಅದು ಬಂದಿಲ್ಲ ಅಂತ ಹೇಳಿದರೆ ನಾವು ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿ ಕೆಳಗೆ ತರಬೇಕು. ಮತ್ತು ಈ ಥರದ್ದೆಲ್ಲ ಕಾಯಿಲೆಗಳಿರ್ತವೆ. ಮತ್ತು ಎಮರ್ಜೆನ್ಸಿ ಟೈಪ್ ಲೈಕ್ ಅಪೆಂಡಿಸೈಟಿಸ್, ಇದು ನಮ್ಮ ಅಡಲ್ಟಲ್ಲಿಯೂ ಕೂಡ ಕಾಣ್ತೇವೆ, ಮಕ್ಕಳಲ್ಲಿಯೂ ಕೂಡ ಕಾಣ್ತೇವೆ. ಸೊ ಈ ಥರದ ಕಂಡೀಷನ್ಗಳಿರ್ತವೆ. ಓಕೆ, ಇನ್ನು ಮಕ್ಕಳ ಶಸ್ತ್ರಚಿಕಿತ್ಸಕರಾಗಿ ಅಂದರೆ ನಮಗೆ 1-2 ಮಕ್ಕಳಿರುವಾಗಲೇ ಮನೆಯಲ್ಲಿ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ. ಇನ್ನು ಅಷ್ಟೊಂದು ಮಕ್ಕಳ ಶಸ್ತ್ರಚಿಕಿತ್ಸೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಮಕ್ಕಳ ಶಸ್ತ್ರಚಿಕಿತ್ಸಕನ ಪಾತ್ರ ಯಾವ ರೀತಿಯಾಗಿರುತ್ತೆ? ಮಕ್ಕಳ ಒಂದು ಆರೋಗ್ಯ ಅಂತ ಹೇಳಿದರೆ ಯೂಶ್ವಲಿ ಮಕ್ಕಳ ಶಸ್ತ್ರಚಿಕಿತ್ಸಕ ಒಬ್ಬನೇ ಅಲ್ಲ, ಅವರಲ್ಲಿ ಒಂದು ಟೀಮ್ ಇದೆ. ಮಕ್ಕಳ ಶಸ್ತ್ರಚಿಕಿತ್ಸೆ ಒಂದು ವಿಭಾಗದ್ದು ಟೀಮ್ ಲೀಡರ್ ಅಂದರೆ ಮಕ್ಕಳ ಶಸ್ತ್ರಚಿಕಿತ್ಸೆ ಅಂದರೆ ಸರ್ಜನ್. ಬಟ್ ಅವರೊಳಗೆ ನಮಗೆ ಕಣ್ಣಿಗೆ ಅಂದರೆ ಜನರಿಗೆ ಕಣ್ಣಿಗೆ ಕಾಣದಂಥ ಕೈಗಳು ತುಂಬ ಹೆಲ್ಪ್ ಮಾಡ್ತವೆ. ಒಂದು ನರ್ಸಿಂಗ್ ಕೇರ್. ಆ ನರ್ಸಿಂಗ್ ಕೇರ್ ಅಂದರೆ ನಮ್ಮ ವಾರ್ಡ್ಗಳಲ್ಲೆಲ್ಲ ಮಕ್ಕಳನ್ನು ಹೇಗೆ ನೋಡ್ಕೊಳ್ಬೇಕು ಅಂತ ಪರಿಣಿತಿ ಹೊಂದಿದವರೇ ನಮಗೆ ನರ್ಸಿಂಗ್ ಸ್ಟಾಫ್ ಇರ್ತಾರೆ. ಮತ್ತು ಪಿಡಿಯಾಟ್ರಿಷಿಯನ್ ಅಂತ ಹೇಳ್ತೇವೆ, ಅವರು ಮಕ್ಕಳ ರೋಗಗಳನ್ನ ಮೆಡಿಸಿನಿಂದ ಟ್ರೀಟ್ಮೆಂಟ್ ಮಾಡುವಂಥದ್ದು, ಅವರ ಜನರಲ್ ಕಂಡೀಷನ್ನ ಹೇಗೆ ಕಾಳಜಿ ತಗೊಳ್ಳೋ ಅವರು ಇರ್ತಾರೆ. ಮತ್ತು ಮೇನ್ ಅಂತ ಹೇಳಿದರೆ ನಾವು ಆಪರೇಷನ್ ಥಿಯೇಟರ್ಗಳಲ್ಲಿ ಕೂಡ ಅನಸ್ತೇಷಿಯಾ ಅದು ತುಂಬ ಸೂಕ್ಷ್ಮ, ಮಕ್ಕಳಲ್ಲಿ ಕೂಡ ಸ್ವಲ್ಪ ಡೋಸ್ ಆಚೆ ಈಚೆ ಆದರೂ ಕೂಡ ಮಕ್ಕಳಿಗೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನಾವು ಮಕ್ಕಳಿಗೆ ಅನಸ್ತೇಷಿಯಾ ಕೊಡುವಂಥ ಪರಿಣಿತಿ ಹೊಂದಿದ ಒಂದು ಅನಸ್ಥೆಟಿಸ್ಟ್ ಕೂಡ ಇರ್ತಾರೆ. ಮಕ್ಕಳಿಗೆ ಕೂಡ ಅನಸ್ತೇಷಿಯಾ ಕೊಡ್ಬೋದಾ? ಹೌದು, ಈಗ ನಮ್ಮ ಜನರಲ್ಲಿ ಸ್ವಲ್ಪ ಒಂದು ಏನಂತಾರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ತಪ್ಪು ತಿಳುವಳಿಕೆ ಇದೆ. ಏನಂತ ಹೇಳಿದರೆ ಮಕ್ಕಳೊಳಗೆ ನಾವು ಅನಸ್ತೇಷಿಯಾ ಕೊಟ್ಟರೆ ಮಕ್ಕಳು ಬುದ್ಧಿಮಾಂದ್ಯ ಆಗ್ತಾರೆ, ಹಾಗಂತಲ್ಲ. ಈಗ ನಾವು ನವಜಾತ ಶಿಶುಗಳಲ್ಲಿ ಕೂಡ ಹುಟ್ಟಿದ ಈ 1 ದಿವಸದಲ್ಲಿ 1-2 ದಿವಸ ಎಲ್ಲ ಸರ್ಜರಿ ಮಾಡ್ತೇವೆ. ಅವು ಮಾಡಿದ ಮೇಲೆ ಕೂಡ ಮಕ್ಕಳಿಗೆ ತೊಂದರೆ ಆಗೋದಿಲ್ಲ. ಈಗ ಅಡ್ವಾನ್ಸ್ಡ್ ಅಂದರೆ ಮುಂದೆ ಒಂದು ತೊಂದರೆ ಆಗದಂತಹ ಒಂದು ಸಲಕರಣೆಗಳು ಅಥವಾ ಸೌಲಭ್ಯ ನಮ್ಮ ಹತ್ರ ಇದೆ ಈಗ. ಮತ್ತು ಮುಂದೆ 20 ವರ್ಷಗಳಿಂದ ಹಿಂದೆ ಮಾಡಿದಂಥ ಸರ್ಜರಿ ಮಾಡಿದಂಥ ಎಷ್ಟೋ ಮಕ್ಕಳು ಈಗ ಆಗಲೇ ಅವರು ತಮ್ಮ ಜೀವನ ಆರಂಭಿಸಿ ಅವರಿಗೆ ಕೂಡ ಮಕ್ಕಳಾಗಿದೆ. ಸೊ ಹಾಗಿರಬೇಕಾದ್ರೆ ಆ ಒಂದು ತಪ್ಪು ತಿಳುವಳಿಕೆ ಜನರಲ್ಲಿ ಕಡಿಮೆ ಆಗಬೇಕು. ಅನಸ್ತೇಷಿಯಾ ಕೂಡ ಸೇಫ್ ಇದೆ, ಸೊ ಕೂಡ ಮಾಡ್ಬೋದು ಹಾಗೆ. ಓಕೆ, ಇವಾಗ ಈ ಶಸ್ತ್ರಚಿಕಿತ್ಸೆಯಲ್ಲಿ ಒಂದು ಪರಿಣಿತರ ಪಾತ್ರ ಎಷ್ಟು ಮುಖ್ಯವಾಗಿರುತ್ತೆ ಅಂತ? ಪರಿಣಿತರ ಪಾತ್ರ ಅಂತ ಹೇಳಿದರೆ, ಈಗ ನಾವು ಒಂದು ಮಗು ಬಂತು, ಒಂದು ಕಂಡೀಷನ್ ಒಳಗೆ ಬಂತು ಅಂತ ಹೇಳಿದರೆ ಡಿಫ್ರೆಂಟ್ ಸ್ಟೇಜಸ್ ಇರ್ತವೆ. ಒಂದು ಫಸ್ಟಿಗೆ ನಾವು ಮಗುವಿಗೆ ಶಸ್ತ್ರಚಿಕಿತ್ಸೆ ಬೇಕೋ ಬೇಡೋ ಅಂತ ನಿರ್ಧಾರ ಮಾಡಬೇಕು. ಅದಾದ ನಂತರ ಅದರೊಳಗೆ ಈಗ ರೋಗ ಯಾವ ಸ್ಟೇಜಲ್ಲಿದೆ, ಅಂದರೆ ಅರ್ಲಿ ಸ್ಟೇಜಲ್ಲಿದೆಯಾ, ಆಗಲೇ ಸ್ವಲ್ಪ ಮುಂದುವರೆದಿದೆಯಾ, ಅಥವಾ ಇನ್ನೂ ಕಾಂಪ್ಲಿಕೇಟೆಡ್ ಆಗಿದೆಯಾ ಅಂತ ಅದೆಲ್ಲ ಮಾಡೋದಕ್ಕೆ ನಾವು ರೋಗ ನಿದಾನ ಅಂದರೆ ಎಲ್ಲ ಇನ್ವೆಸ್ಟಿಗೇಷನ್ಸ್ ಅಂತ ಹೇಳ್ತೀವಿ, ತಪಾಸಣೆ ಅಂತ ಹೇಳ್ತೀವಿ. ತಪಾಸಣೆ ಒಳಗೆ ರಕ್ತ ತಪಾಸಣೆ ಇರ್ಬೋದು, ಮತ್ತು ಇಮೇಜಿಂಗ್ ಅಂತ ಹೇಳ್ತೀವಿ. ಇಮೇಜಿಂಗ್ ಅಂದರೆ ರೇಡಿಯಾಲಜಿ, ಅಂದರೆ ನಾವು ಸ್ಕ್ಯಾನ್ ಅಂತ ಹೇಳ್ತಾರೆ ಕಾಮನ್ ಲ್ಯಾಂಗ್ವೇಜ್. ಹೊಟ್ಟೆದು ಸ್ಕ್ಯಾನ್ ಆಗಿರ್ಬೋದು, ಎಕ್ಸ್ರೇ ಆಗಿರ್ಬೋದು, CT ಸ್ಕ್ಯಾನ್, ಯಾವುದು ಬೇಕಂತ ತಕ್ಕಂಥ ಒಂದು ಇನ್ವೆಸ್ಟಿಗೇಷನ್ ಮಾಡಿ ನಾವು ನಿರ್ಧಾರ ಮಾಡ್ತೀವಿ. ಈ ಮಗುವಿಗೆ ಈ ಥರ ಕಂಡೀಷನ್ ಇದೆ, ಈ ಸ್ಟೇಜಲ್ಲಿದೆ, ಇವರಿಗೆ ಸರ್ಜರಿ ಬೇಕಾ ಅಥವಾ ಮೆಡಿಸಿನಿಂದ ಸರಿಯಾಗ್ತದೆ, ಈ ಒಂದು ನಿರ್ಧಾರ ಮಾಡೋದು ಸರ್ಜನ್. ಸೊ ಅದಾದ ನಂತರ ಮಕ್ಕಳ ಡಾಕ್ಟ್ರುಗಳು ಬರ್ತಾರೆ, ಅನಸ್ತೇಷಿಯಾ ಇವರೆಲ್ಲ ಮಾಡಿ ನಾವು ಒಂದು ಟೀಮ್ ಮಾಡಿ ಡಿಸೈಡ್ ಮಾಡ್ತೀವಿ ಈ ಮಗುವಿಗೆ ಈ ಶಸ್ತ್ರಚಿಕಿತ್ಸೆ ಮಾಡೋದು. ಸಿಂಪಲ್ ಸರ್ಜರಿ ಇದೆಯಾ, ಕಾಂಪ್ಲಿಕೇಟೆಡ್ ಸರ್ಜರಿ ಇದೆಯಾ, ಮಗುವಿಗೆ ಸರ್ಜರಿ ನಂತರ ICU ಏನಾದರೂ ಬೇಕಾಗ್ತದಾ, ವೆಂಟಿಲೇಷನ್ ಅಂತ ಹೇಳ್ತೀವಿ, ಉಸಿರಾಟಕ್ಕೆ ಸಪೋರ್ಟ್ ಕೊಡೋದು ಬೇಕಾ, ಅದೆಲ್ಲ ನಾವು ಟೀಮ್ ಆಗಿ ವರ್ಕ್ ಮಾಡಿ ನಾನು ಹೋಗಿ ಹೇಳ್ತೇನೆ ಈ ಥರ ಪ್ರಾಬ್ಲಮ್ ಇದೆ, ನಮ್ಮದು ಹೀಗಿದೆ, ನಾನು ಹೀಗೆ ಮಾಡಬೇಕಂತೇಳಿ. ಆವಾಗ ನನ್ನ ಸುತ್ತಲಿರುವಂಥ ನನ್ನ ಸಹೋದ್ಯೋಗಿಗಳೆಲ್ಲ ಸೇರಿ ಅದರ ಬಗ್ಗೆ ನಿರ್ಧಾರ ತಗೊಂಡು ಮಗುವಿಗೆ ಯಾವ ರೀತಿ ಒಳ್ಳೆಯದಾಗಿ ನಾವು ರಿಸಲ್ಟ್ ಕೊಡಬೇಕು ಆ ಥರ ಟೀಮ್ ವರ್ಕ್ ಮಾಡಬೇಕಾಗ್ತದೆ. ಓಕೆ, ಇದು ಯಾವ ರೀತಿ ಸಹಕಾರ ಆಗುತ್ತೆ ಅಂತ ಒಂದೊಂದು ಟೀಮ್ ವರ್ಕ್ ಅಂತ ಹೇಳಿದಾಗ, ನಾನು ಸರ್ಜರಿ ಮಾಡಿ ನಾನೇ ಅಲ್ಲೇ ಇರಲಿಕ್ಕಾಗೋದಿಲ್ಲ. ಸೊ ಅನಸ್ತೇಷಿಯಾ ನಾನೇ ಕೊಡಲಿಕ್ಕಾಗೋದಿಲ್ಲ. ಸೊ ಅನಸ್ತೇಷಿಯಾ ಕೊಡೋರು ಅವ್ರು ಮಾಡ್ತಾರೆ. ನೆಕ್ಸ್ಟ್ ಸರ್ಜನ್, ನಾನು ಸರ್ಜರಿ ಮಾಡಿ ಅದು ಒಂದು ಏನಾದ್ರು ಪ್ರಾಬ್ಲಮ್ ಇರುತ್ತೆ ಸರಿ ಮಾಡ್ತೇವೆ. ಬಟ್ ಸರ್ಜರಿ ಆದಮೇಲೆ ಅಲ್ಲಿಗೆ ನಿಲ್ಲೋದಿಲ್ಲ ಅದು. ಅದರೊಳಗೆ ಏನಂದರೆ ಮಕ್ಕಳಿಗೆ ಸರ್ಜರಿ ಆದ ನಂತರ ಪೇನ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಪೇನ್ ಮ್ಯಾನೇಜ್ಮೆಂಟ್ ಯೂಶ್ವಲಿ ಅನಸ್ಥೆಟಿಸ್ಟ್ ನೋಡ್ಕೊಳ್ತಾರೆ. ಈಗ ಕೆಲವೊಂದು ಸತಿ ಮಗುವಿಗೆ 2-3 ಅವರ್ ಸರ್ಜರಿ ಆಯಿತು, ದೊಡ್ಡ ಸರ್ಜರಿ ಆಯಿತು, ಮಗುವಿಗೆ ಉಸಿರಾಟಕ್ಕೆ ತೊಂದರೆ ಆಗ್ತದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದರೆ ನಾವು ವೆಂಟಿಲೇಟರ್ ಅಂತ ಹೇಳ್ತೇವೆ. ವೆಂಟಿಲೇಟರ್ ಅಂದರೆ ಉಸಿರಾಟಕ್ಕೆ ಸಹಾಯ ಮಾಡುವಂಥ ಒಂದು ಮಷಿನ್.
ಅದಕ್ಕೆ ಹಾಕಿ ಅಲ್ಲಿ ಇರಬೇಕಾದ್ರೆ ನಮಗೆ ಮಕ್ಕಳ ಡಾಕ್ಟ್ರು ಪಿಡಿಯಾಟ್ರಿಷನ್ನು ಇಂಟೆನ್ಸಿವಿಸ್ಟ್ ಅಂತ ಹೇಳ್ತಾರೆ, ಅವರು ಸಹಾಯ ಬೇಕು. ಸೊ ಈ ರೀತಿ ಎಲ್ಲ, ಮತ್ತು ನರ್ಸ್ಗಳು ಕೂಡ ಅವರು, ಬಿಕಾಸ್ 24 ನಮಗಿಂತ 24 ತಾಸು ಇರೋರು ಮಗು ಜೊತೆಗೆ ಅವರೇ. ಸೊ ಅವರೆಲ್ಲರೂ ನಾವು ಒಂದು ಕೋಆರ್ಡಿನೇಟೆಡ್ ಅಂದರೆ ಮಾಡಿ ಮಗುವಿಗೆ ನಾವು ಟ್ರೀಟ್ಮೆಂಟನ್ನು ಕೊಡ್ತೇವೆ. ಓಕೆ. ಇನ್ನು ಮಕ್ಕಳನ್ನು ಸಂಭಾಳಿಸೋದೇ ಕಷ್ಟ ಅಂತ ಹೇಳ್ತಾರೆ. ಇನ್ನು ಇಂಥ ಟೈಮಲ್ಲಿ ಅವರನ್ನು ಸಂಭಾಳಿಸೋದು ಎಷ್ಟು ಸವಾಲಾಗಿರುತ್ತೆ ಅಂತ? ಅದು ಕಷ್ಟ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಕೆಲವೊಂದು ಸತಿ ಕರಳಿನ ಸರ್ಜರಿ ಮಾಡಿದರೆ ನಾವು ಮಗುವನ್ನು 2-3 ದಿವಸ ಉಪವಾಸ ಇಡಬೇಕಾಗ್ತದೆ. ಈಗ ಮನೆಯಲ್ಲಿ ಮಕ್ಕಳು 2 ಗಂಟೆ ಉಪವಾಸ ಇರೋದೇ ಕಷ್ಟ. ಸೊ ಅದಕ್ಕೆಲ್ಲ ಸೌಲಭ್ಯಗಳಿದ್ದಾವೆ. ಕೆಲವೊಂದು ಸರ್ತಿ ನಾವು ಅದಕ್ಕೆ ಮಗುವಿಗೆ ನಿದ್ರೆ ಬರೋ ಇಂಜೆಕ್ಷನ್ ಕೊಟ್ಟು ಮಲಗಿಸ್ತೇವೆ, ಆ ಥರ ಎಲ್ಲ ಇದೆ. ಸೊ ಹಾಗೆ ಮಗುವಿಗೆ ತೊಂದರೆ ಆಗದ, ಎಷ್ಟು ಕಡಿಮೆ ತೊಂದರೆಯಿಂದ ನಾವು ಮಗುವಿಗೆ ಟ್ರೀಟ್ಮೆಂಟ್ ಮಾಡಬೇಕು ಅಷ್ಟು ಮಾಡೋಷ್ಟು ಸೌಲಭ್ಯಗಳೆಲ್ಲ ಇದೆ ಈಗ. ಇನ್ನು ತಂದೆ ತಾಯಿಯರಿಗೆ ಒಂದು ತನ್ನ ಮಗುವಿಗೆ ಶಸ್ತ್ರಚಿಕಿತ್ಸೆ ಅಂದರೆ ಅವರು ಭಯಪಡ್ತಾರೆ. ಅಂಥ ಸಮಯದಲ್ಲಿ ನೀವು ಯಾವ ರೀತಿ ಅವರಿಗೆ ಸಲಹೆ ನೀಡ್ತೀರಾ? ಒಂದು ಮಾನಸಿಕ ಸ್ಥೈರ್ಯ ನೀಡೋದು ಎಷ್ಟು ಮುಖ್ಯ ಆಗಿರುತ್ತೆ? ಈಗ ಯಾವುದೇ ಪ್ರಾಬ್ಲಮ್ ಇನ್ ಜನರಲ್, ನಾವು ಮೆಡಿಕಲ್ ಅಂತಲ್ಲ, ಯಾವುದೇ ಪ್ರಾಬ್ಲಮ್ ಅಂತ ಒಂದು ಮನುಷ್ಯನಿಗೆ ಭಯ ಆಗೋದು ಯಾಕಂತ ಹೇಳಿದರೆ ಅವನಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರೋದಿಲ್ಲ. ಇನ್ಫಾರ್ಮೇಷನ್ ಇಲ್ಲ ಅಂದ ತಕ್ಷಣ ಅದ್ರ ಸುತ್ತಮುತ್ತಲ ಎಲ್ಲ ಯೋಚನೆ ಮಾಡೋಕ್ಕೆ ಶುರುವಾಗ್ತಾನೆ. ನಾವು ಮಗುವಿಗೆ ಸರ್ಜರಿ ಮಾಡಿದರೆ ಹೀಗೆ ತೊಂದರೆ ಆದರೆ ಹೇಗೆ, ಜೀವಕ್ಕೆ ತೊಂದರೆ ಆದರೆ ಹೇಗೆ, ಹಾಗೆ ಹೇಗೆ ಅಂತೆಲ್ಲ ಇರ್ತದೆ. ಬಟ್ ಅದಕ್ಕೆ ನಾವು ಪ್ರೀ ಆಪರೇಟಿವ್ ಕೌನ್ಸಿಲಿಂಗ್ ಅಂತ ಇರ್ತದೆ. ಪ್ರೀ ಆಪರೇಟಿವ್ ಕೌನ್ಸಿಲಿಂಗ್ ಒಳಗೆ ಮಕ್ಕಳ ಶಸ್ತ್ರಚಿಕಿತ್ಸಾ ಸರ್ಜನ್ ಮತ್ತು ಅನಸ್ಥೆಟಿಸ್ಟ್, ಪಿಡಿಯಾಟ್ರಿಷಿಯನ್, ನಾವು 3 ಜನ ಕೂತ್ಕೊಂಡು ಹೇಳ್ತೇವೆ ಮಗುವಿಗೆ ಈ ಥರ ತೊಂದರೆ ಇದೆ, ಅವರಿಗೆ ಅರ್ಥ ಮಾಡಿ ಕೊಡಬೇಕು. ಸೊ ಈ ಥರ ತೊಂದರೆ ಇದೆ, ಇದಕ್ಕೆ ನೀವು ಅವ್ರು ಹೇಳ್ತಾರೆ, ಡಾಕ್ಟರ್ ನೀವು ಈಗ ಅನಸ್ತೇಷಿಯಾ ಕೊಟ್ಟರೆ ಮಗು ಮುಂದೆ ತೊಂದರೆ ಆಗ್ತದೆ ಹೇಗೆ. ಈ ಮುಂದೆ ತೊಂದರೆ ಆಗ್ತದೆ ಬೇರೆ, ಈಗ ತೊಂದರೆ ಇದ್ದನ್ನು ಹೇಗೆ ನಾವು ನಿವಾರಣೆ ಮಾಡಬೇಕು, ಅವರಿಗೆಲ್ಲ ಅದ್ರ ಬಗ್ಗೆ ಸರಿಯಾಗಿ ಕೂಲಂಕುಷವಾಗಿ ಅವರ ಭಾಷೆಯಲ್ಲಿ, ಅವರಿಗೆ ಅರ್ಥವಾಗೋ ಭಾಷೆಯಲ್ಲೇ ನಮ್ಮ ಮೆಡಿಕಲ್ ಸಿಚುವೇಶನ್ನ ಹೇಳ್ತೇವೆ. ಹೇಳಿ ಅವರಿಗೆ ನಾವು ಏನಂತ ಹೇಳಿದ್ರೆ ಈ ಥರ ಕಾಂಪ್ಲಿಕೇಶನ್ಸ್ ಇರ್ತದೆ, ಈ ಥರ ಕಾಂಪ್ಲಿಕೇಶನ್ ಇದ್ದರೆ ನಾವು ಅದಕ್ಕೆ ಯಾವ ರೀತಿ ನಮ್ಮಲ್ಲಿ ಸಲಕರಣೆ ಅಥವಾ ಸೌಲಭ್ಯ ಇದೆ, ಅವರಿಗೆ ಒಂದು ಮನಸ್ಥೈರ್ಯ ತುಂಬಿ ಹೇಳ್ತೇವೆ. ಈ ರೀತಿ ಸರ್ಜರಿ ಕಾಂಪ್ಲಿಕೇಶನ್ಸ್ ರೇಟ್ಸ್ ಇಷ್ಟಿದೆ, ಇದು ಅವೆಲ್ಲ ಅವರಿಗೆ ಅದ್ರ ಬಗ್ಗೆ ಜ್ಞಾನ ಸಿಕ್ಕಿತು ಅಂತ ಹೇಳಿದರೆ ಸ್ವಲ್ಪ ಅವರಿಗೆ ಭಯ ಕಡಿಮೆ ಆಗ್ತದೆ. ಅದಾದ ನಂತರ ಅವರು ಯೂಶ್ವಲಿ ನಮಗೆ ಒಂದು ಸಪೋರ್ಟ್ ಮಾಡ್ತಾರೆ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ. ಸೊ ಬೆಸ್ಟ್ ಈಸ್ ಮೇಕಿಂಗ್ ದೆಮ್ ಎಂಪವರ್ಡ್ ವಿತ್ ನಾಲೆಜ್, ಅಂದರೆ ಅವರಿಗೆ ಅದರ ಬಗ್ಗೆ ಅರಿವನ್ನು ಮೂಡಿಸಿದರೆ ಅವರು ಕೂಡ ಇದೆ. ಯಾಕೆ ಮಕ್ಕಳು ತಾವಾಗಿ ಹೇಳೋಕ್ಕಾಗೋದಿಲ್ಲ. ಈಗ ಅಡಲ್ಟ್ ಅಂತ ಹೇಳಿದರೆ ಅವ್ರು ಬರ್ತಾರೆ, ನನಗೆ ತೊಂದರೆ ಇದೆ, ಹೊಟ್ಟೆ ನೋವಿದೆ, ಅವನು ಹೇಳ್ತಾನೆ ನನಗೆ ಆಯಿತು ತೊಂದರೆ ಇಲ್ಲ, ಕನ್ಸೆಂಟ್ ಕೊಡ್ತಾನೆ. ಕನ್ಸೆಂಟ್ ಅಂತ ಹೇಳಿದೆ ಸರ್ಜರಿ. ಮಕ್ಕಳಲ್ಲಿ ಕನ್ಸೆಂಟ್ ಕೊಡೋದು ತಂದೆ ತಾಯಿಗಳು. ಮಕ್ಕಳು ನಮಗೆ ಏನಂತ ಹೇಳಿದ್ರೆ ಎಲ್ಲ ಇನ್ಫಾರ್ಮೇಷನ್ ಮಗುವಿನ ಬಗ್ಗೆ ಸಿಗೋದು ಪೇರೆಂಟ್ಸಿಗೆ, ನಾವು ಹೇಳೋದು ಕೂಡ ಪೇರೆಂಟ್ಸಿಗೆ. ಸೊ ನಮ್ಮ ಮಗುವಿನ ತಂದೆ ತಾಯಿಗಳು ಹಾಗೂ ನಮ್ಮ ಟೀಮ್ ರೆಸ್ಪಾನ್ಸಿಬಿಲಿಟಿ ಏನಂತಂದರೆ ಮಗುವಿಗೆ ಚೆನ್ನಾಗಿ ಆಗಬೇಕನ್ನೋದು. ಸೊ ನಮ್ಮಿಬ್ಬರ ನಡುವಿನ ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗಬೇಕಂತ ಹೇಳಿದ್ರೆ ಕಮ್ಯುನಿಕೇಷನ್ ಸ್ವಲ್ಪ ಜಾಸ್ತಿ ಆಗಬೇಕು, ಅದನ್ನು ನಾವು ಪ್ರಯತ್ನ ಮಾಡ್ತೇವೆ. ಇನ್ನೊಂದು ಸಾಮಾನ್ಯವಾಗಿ ಕಾಡೋದಂದರೆ ಆರೋಗ್ಯ ಕ್ಷೇತ್ರದಲ್ಲಿ ಸರ್ಜನ್ ಅಂತ ಇರ್ತಾರೆ, ಒಬ್ಬರು ಆಪರೇಷನ್ ಮಾಡೋರು ಇರ್ತಾರೆ, ಎಲ್ಲ ಇರ್ತಾರೆ ಶಸ್ತ್ರಚಿಕಿತ್ಸಕರು. ಹಾಗಿದ್ರೆ ಈ ಮಕ್ಕಳಿಗೆ ಅಂತ ವಿಶೇಷವಾಗಿ ಯಾಕೆ ಶಸ್ತ್ರಚಿಕಿತ್ಸಕರು ಬೇಕು ಅಂತ? ಮಕ್ಕಳಿಗೆ ಅಂತಲೇ ಯಾಕೆ ಬೇಕಂತ ಹೇಳಿದರೆ, ನಾನು ಆಗಲೇ ಮುಂಚೆ ಹೇಳಿದೆ, ಮಕ್ಕಳಲ್ಲಿ ಕಂಡುಬರುವಂಥ ರೋಗದ ಪದ್ಧತಿಗಳೇ ಬೇರೆ ಇದ್ದಾವೆ, ಅಡಲ್ಟಲ್ಲಿ ಕಾಣುವಂಥ ರೋಗಗಳು ಬೇರೆಯೇ ಇದ್ದಾವೆ. ಒಂದು ಎರಡನೇದೇನಂತ ಹೇಳಿದರೆ, ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ, ನಾನು ಕಾಮನ್ ಎಕ್ಸಾಂಪಲ್. ಈಗ 5 ವರ್ಷದ ಮಗು ಇದೆ, ಅವನ ತಂದೆ 25 ವರ್ಷದವನು. ನೀವು ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆ ತೊಗೊಳ್ತೀರಾ, ಒಂದೇ ಬಟ್ಟೆ ತೊಗೊಂಡು ಅದನ್ನ ಕಟ್ ಮಾಡಿ ಹಾಕೋಕ್ಕಾಗ್ತದೆ? ಆಗೋದಿಲ್ಲ, ಸರಿ ಕಾಣೋದಿಲ್ಲ ಅಲ್ವಾ? ಅದೇ ಥರ ಕೂಡ ಮಗುವಿನ ಅಂಗಾಂಗ ರಚನೆ ಕೂಡ ಬೇರೆ ಬೇರೆ ಥರ ಇರ್ತದೆ. ಅದರದ್ದು ಫಿಸಿಯಾಲಜಿ ಅಂತ ಹೇಳ್ತೇವೆ, ಕಾರ್ಯವೈಖರಿ, ಅದು ಕೂಡ ಬೇರೆ ಇರುತ್ತೆ. ಅದಕ್ಕೆ ಪರಿಣಿತಿ ಬೇಕಾಗ್ತದೆ. ಈಗ ಸರ್ಜರಿ ಮಾಡೋದು ಒಂದೇ ಅಲ್ಲ, ಸರ್ಜರಿ ಮುಂಚೆ ಮಗುವಿನ ಕಂಡೀಷನ್ ಹೇಗಿದೆ ಅಸೆಸ್ ಮಾಡಬೇಕು, ಸರ್ಜರಿ ನಂತರ ಮಗುವನ್ನು ನಾವು ಹೇಗೆ ನೋಡ್ಕೊಳ್ಬೇಕು, ಇದರ ಪರಿಣಿತಿ ಮಕ್ಕಳ ಸರ್ಜನ್ ಅಥವಾ ಮಕ್ಕಳದ ಬಗ್ಗೆ ಅಧ್ಯಯನ ಮಾಡಿದವರಿಗೆ ಮಾತ್ರ ಜಾಸ್ತಿ ಇರ್ತದೆ. ಸೊ ಹೀಗಾಗಿ ಪಿಡಿಯಾಟ್ರಿಕ್ ಸರ್ಜಿಕಲ್ ಕಂಡೀಷನ್ ಅಂದರೆ ಮಕ್ಕಳಲ್ಲಿ ಸರ್ಜರಿಯಿಂದ ಗುಣ ಮಾಡಿಸುವಂಥ ಕಂಡೀಷನ್ಗೆ ಪಿಡಿಯಾಟ್ರಿಕ್ ಸರ್ಜನ್ನೇ ಬೇಕಾಗ್ತದೆ. ಓಕೆ. ಇನ್ನು ಯಾವೆಲ್ಲ ಕಾಯಿಲೆಗೆ ಸರ್ಜರಿ ಅನ್ನೋದು ಬೇಕಾಗತ್ತೆ? ಈಗ ಕಾಯಿಲೆಗಳಲ್ಲಿ ನಾವು ವಿಂಗಡಣೆ ಮಾಡ್ಬೋದು. ಒಂದು ಕಂಜೆನಿಟಲ್ ಅನಾಮಲೀಸ್ ಅಂತ ಹೇಳ್ತೀವಿ, ಅದು 2 ಥರ ಇರ್ತದೆ. ಒಂದು ಹುಟ್ಟಿದ ತಕ್ಷಣ ಕಾಣ್ತದೆ, ಕೆಲವೊಂದು ಮಗು ದೊಡ್ಡದಾದ ಹಾಗೆ ನಮಗೆ ಗೊತ್ತಾಗ್ತದೆ. ಒಂದು ಎಕ್ಸಾಂಪಲ್, ಹುಟ್ಟಿದ ತಕ್ಷಣ ನಮಗೆ ಗೊತ್ತಾಗೋದು ಅಂತ ಹೇಳಿದರೆ, ಅನ್ನನಾಳದ ಒಂದು ಬ್ಲಾಕ್ ಇರ್ತದೆ, ಅದಕ್ಕೆ ನಾವು ಈಸೋಫೇಜಿಯಲ್ ಅಟ್ರೇಸಿಯಾ ಅಂತ ಹೇಳ್ತೇವೆ. ನಾವು ಈಗ ಉಗುಳೆಲ್ಲ ನುಂಗ್ತೀವಲ್ಲ, ಆಹಾರ ಎಲ್ಲ ಹೋಗೋದು ಅಲ್ಲಿ ಬ್ಲಾಕ್ ಇರ್ತದೆ. ಅದಕ್ಕೆ ಇಮಿಡಿಯೇಟ್ ನಮ್ಮ ಹುಟ್ಟಿದ ತಕ್ಷಣ 1 ಅಥವಾ 2 ದಿವಸ ಎಲ್ಲ ಸರ್ಜರಿ ಬೇಕಾಗ್ತದೆ. ಇನ್ನೊಂದು ಡಯಾಫ್ರಾಮ್ಯಾಟಿಕ್ ಹರ್ನಿಯಾ ಅಂತ ಹೇಳ್ತಾರೆ. ಅಂತ ಹೇಳಿದರೆ, ಈಗ ನಮ್ಮ ಎದೆ ಮತ್ತು ಹೊಟ್ಟೆಯನ್ನು ವಿಭಾಗ ಮಾಡೋದಕ್ಕೆ ಡಯಾಫ್ರಮ್ ಅಂತ ಒಂದು ಮಸಲ್ ಇರ್ತದೆ, ಅದು ಡೆಫಿಷಿಯನ್ಸಿ ಇರೋದ್ರಿಂದ ನಮ್ಮ ಕರಳೆಲ್ಲ ಒಂದು ಕಡೆ ಶ್ವಾಸಕೋಶ ಇರುವಂಥ ಎದೆಗೂಡಲ್ಲಿ ಹೋಗಿರ್ತದೆ.
ಅದಕ್ಕೂ ಕೂಡ ಹುಟ್ಟಿದ ತಕ್ಷಣ ಸರ್ಜರಿ ಬೇಕು. ಕೆಲವೊಂದು ಕಂಡೀಷನ್ ಇರ್ತದೆ, ಫಾರ್ ಎಕ್ಸಾಂಪಲ್ ಕಂಜೆನಿಟಲ್ ಹೈಡ್ರೋನೆಫ್ರಸ್ ಅಂತ ಹೇಳ್ತೇವೆ, ಅದು ಹುಟ್ಟೋಕ್ಕಿಂತ ಮುಂಚೆನೇ ನಾವು ಗೊತ್ತು ಮಾಡ್ಬೋದು. ಅಂದರೆ ಕಿಡ್ನಿಗೆ ಇಂದ ಯೂರಿನ್ ಫಾರ್ಮ್ ಆಗಿ ಅದು ಕೆಳಗೆ ಮೂತ್ರಕೋಶಕ್ಕೆ ಹೋಗಬೇಕು, ಆ ಜಾಗದಲ್ಲಿ ಬ್ಲಾಕ್ ಇರ್ತದೆ. ಅದು ಕೆಲವೊಂದು ಸತಿ ಹುಟ್ಟಿದ ಮೇಲೆ ಒಂದು ತಿಂಗಳು 2 ತಿಂಗಳಲ್ಲಿ ಸರ್ಜರಿ ನಮಗೆ ಗೊತ್ತಾಗ್ತದೆ, ಯಾಕಂದರೆ ಸಿವಿಯರಿಟಿ ನೋಡಿ. ಕೆಲವೊಂದು ಸತಿ 3 ವರ್ಷದವರೆಗೆ ಗೊತ್ತಾಗೋದಿಲ್ಲ, ಯಾವುದೋ ಒಂದು ಕಾರಣಕ್ಕೆ ನಾವು ಹೊಟ್ಟೆ ಸ್ಕ್ಯಾನ್ ಮಾಡಿ ನೋಡ್ತೀವಿ, ಆವಾಗ ಅದು ನಮಗೆ ಗೊತ್ತಾಗ್ತದೆ, ಆವಾಗ ಕೂಡ ಮಾಡ್ಬೋದು. ಇದರಲ್ಲಿ ಅದೇ ರೀತಿ ಎಮರ್ಜೆನ್ಸಿ ಎಲೆಕ್ಟಿವ್ ಅಂತ. ನೆಕ್ಸ್ಟ್ ಬಂದು ಇನ್ಫೆಕ್ಷನ್ಗಳು ಅಂತ ಹೇಳ್ತೀವಿ. ಈಗ ಮಕ್ಕಳಲ್ಲಿ ನಿಮೋನಿಯಾ ಆಗಿ ಎದೆಗೂಡಲ್ಲಿ ಕೀವು ತುಂಬಿಕೊಳ್ಳೋದಾಗಲಿ, ಅಥವಾ ಕರಳಲ್ಲಿ ಇನ್ಫೆಕ್ಷನ್ ಆಗಿ ಕರಳು ಒಂದರೊಳಗೆ ಒಂದೇ ಹೋಗ್ತದೆ, ಅಥವಾ ಕಾಮನ್ ಆ್ಯಪ್ಸಸ್ ಅಂತ ಹೇಳ್ತೀವಿ. ಆ್ಯಪ್ಸಸ್ ಅಂತ ಹೇಳಿದರೆ ಎಲ್ಲಿಯಾದರೂ ಕೀವು ಅಥವಾ ಪಸ್ ಆಗೋದು, ಸೊ ಆ ಥರ ಇರ್ಬೋದು. ಅಥವಾ ಕರಳಲ್ಲಿ ಬ್ಲಾಕ್ ಆಗುವಂಥದ್ದು. ಮತ್ತು ಗಂಡು ಮಕ್ಕಳಲ್ಲಿ ನಾವು ಹೇಳೋದಾದರೆ ಹರ್ನಿಯಾ ಅಂಡಿಸೆಂಟ್ ಟೆಸ್ಟಿಸ್ ಅಂತ ಹೇಳ್ತೇವೆ, ಅಥವಾ ಟಾರ್ಷನ್ ಟೆಸ್ಟಿಸ್ ಅಂತ ಹೇಳ್ತೇವೆ. ಹೆಣ್ಣು ಮಗುವಿನಲ್ಲಿ ಓರಿಯನ್ ಟಾರ್ಷನ್ ಅಂತ ಹೇಳ್ತೇವೆ, ಹರ್ನಿಯಾ ಕೂಡ ಇರ್ತದೆ. ಈ ಥರ ಬೇರೆ ಬೇರೆ ಇದಿರುತ್ತೆ ಇನ್ಫೆಕ್ಷನ್. ನೆಕ್ಸ್ಟ್ ಬಂದು ಕೆಲವೊಂದು ಸರ್ತಿ ನಾವು ಕ್ಯಾನ್ಸರ್ಗಳು ಕೂಡ ಇರ್ತದೆ, ಅದು ಮುಂದೆ ನಾವು ಡಿಸ್ಕಸ್ ಮಾಡುವ. ನೆಕ್ಸ್ಟ್ ಮೋಸ್ಟ್ ಕಾಮನ್ ನೆಕ್ಸ್ಟ್ ಬರೋದು ಅಂತ ಹೇಳಿದ್ರೆ ಮಕ್ಕಳಲ್ಲೇ ಆಗುವಂಥ ಒಂದು ಇಂಜುರಿ, ಟ್ರಾಮಾ ಅಥವಾ ಟಾಕ್ಸಿಸಿಟೀಸ್ ಅಂತ ಹೇಳ್ತೀವಿ. ಇಂಜುರಿ ಅಂತ ಹೇಳಿದ್ರೆ ಆಟ ಆಡಬೇಕಾದ್ರೆ ಸೈಕಲಿಂದ ಬಿದ್ದು ಹೊಟ್ಟೆಗೆ ಗಾಯ ಆಗುವಂಥದ್ದಾಗಲಿ, ಅಥವಾ ಕಟ್ಟಾಗಲಿ, ಈ ಥರದ್ದೆಲ್ಲ ಆಗ್ತದೆ. ಕೆಲವೊಂದು ಸರ್ತಿ ಏನು ಮಾಡ್ತಾರೆ ಅಂದರೆ ಮಕ್ಕಳಲ್ಲಿ ಬಟನ್ ಬ್ಯಾಟ್ರಿ, ನಮ್ಮ ಟಾಯ್ಸಲ್ಲೆಲ್ಲ ಬಟನ್ ಬ್ಯಾಟ್ರಿ ಇರ್ತದೆ, ಅದೆಲ್ಲ ನುಂಗ್ತಾರೆ, ಅದರೊಳಗೆ ಕೆಮಿಕಲ್ ಇರ್ತದೆ, ಅದು ನಮ್ಮ ಶ್ವಾಸಕೋಶದಲ್ಲಿ ಹೋಗ್ಬೋದು, ಅಥವಾ ಅನ್ನನಾಳದಲ್ಲಿ ಹೋಗಿ ಕೂಡ ತೊಂದರೆ ಮಾಡ್ಬೋದು. ಅಥವಾ ಕೆಲವೊಂದು ಸತಿ ನಾವು ವಿಸಿಲೆಲ್ಲ ಇರ್ತದೆ, ಅದೆಲ್ಲ ಮಕ್ಕಳು ಬಾಯಿಗೆ ಹಾಕಿದ ತಕ್ಷಣ ಸಡನ್ನಾಗಿ ಕೆಲವೊಂದು ಸತಿ ಶ್ವಾಸಕೋಶಕ್ಕೆ ಹೋಗ್ತದೆ. ಸೊ ಈ ಥರ ಬೇರೆ ಬೇರೆ ನಾವು ಕಂಡೀಷನ್ಗಳನ್ನ ಮಕ್ಕಳಿಗೆ ಡಿಫ್ರೆಂಟ್ ಏಜ್ ಗ್ರೂಪ್ ಮತ್ತು ಡಿಫ್ರೆಂಟ್ ಡಿಸೀಸ್ ಕೂಡ ಇರ್ತದೆ. ಓಕೆ, ಇವಾಗಲೇ ಹೇಳಿದರೆ ಹುಟ್ಟುವ ಮೊದಲು ಕೂಡ ಅವರಿಗೆ ಅನಾರೋಗ್ಯ ಇರುತ್ತೆ ಅಂತ. ಹಾಗಿದ್ರೆ ಹುಟ್ಟುವ ಮೊದಲು ಇದ್ದರೆ ಆ ಮಗುವಿಗೆ ಆ ಲಕ್ಷಣಗಳು ಕಂಡು ಬಂದರೆ ಅದು ಗೊತ್ತಾಗತ್ತಾ, ಗೋಚರಿಸುತ್ತಾ ಹೇಗೆ? ಹೌದು, ಈಗ ನಮ್ಮ ಆರೋಗ್ಯ ಇಲಾಖೆಯವರಿಂದ ಮಿನಿಮಮ್ 3 ಹೊಟ್ಟೆಯ ಸ್ಕ್ಯಾನ್ಗಳು, ನಮ್ಮ ಆ್ಯಂಟಿನೆಟಲ್ ಸ್ಕ್ಯಾನ್ ಅಂತ, ಪ್ರಸವ ಪೂರ್ವ ಸ್ಕ್ಯಾನಿಂಗ್ ಮಾಡಬೇಕಂತ ರೂಲ್ಸ್ ಇದೆ. ಅದು ಡಿಫ್ರೆಂಟ್ ಟೈಮಿಂಗ್ಸ್ ಎಲ್ಲ ಇದೆ. ಅದು ಆವಾಗ ಕೂಡ ಮಾಮೂಲಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಒಳಗೆ ಕೆಲವೊಂದು ಕಂಡೀಷನ್ಗಳು ಗೊತ್ತಾಗ್ತದೆ. ಅಥವಾ ಕೆಲವೊಂದು ಸರ್ತಿ ಫಸ್ಟ್ ಟ್ರೈಮಿಸ್ಟರ್ ಅಂದರೆ ಫಸ್ಟ್ 3 ತಿಂಗಳಲ್ಲಿ ಗೊತ್ತಾಗ್ಬೋದು, 6 ತಿಂಗಳಲ್ಲಿ ಗೊತ್ತಾಗ್ಬೋದು, ಅಥವಾ ಪ್ರಸವ ಪೂರ್ವ ಮುಂಚೆನೇ ಗೊತ್ತಾಗ್ಬೋದು. ಕೆಲವೊಂದು ಕಂಡೀಷನ್ ನಾವು ಪ್ರೋಗ್ನೋಸ್ಟಿಫಿಕೇಷನ್ ಅಂತ ಹೇಳ್ತೀವಿ. ಅಂದರೆ ಅದು ಈ ಕಂಡೀಷನ್ ಮಗು ಹುಟ್ಟಿದ ಮೇಲೆ ಅದು ವಯಬಲ್ ಇದೆಯಾ ಇಲ್ಲ ಅಂತೇಳಿ. ಕೆಲವೊಂದು ಕಂಡೀಷನ್ ಮಗು ಹುಟ್ಟಿದ ಮೇಲೆ ವಯಬಲ್ ಇರೋದಿಲ್ಲ, ಅದಕ್ಕೆ ನಾವು ಮಗು ಪೇರೆಂಟ್ಸ್ಗೆ ಆಪ್ಷನ್ ಕೊಡ್ತೇವೆ. ಕೆಲವೊಂದು ಕಂಡೀಷನ್ ವೆರಿ ಈಸಿ ಅಂತ ಹೇಳಿದರೆ, ಈಗ ಕಿಡ್ನಿ ಬಾವಿದೆ, ಅದು ಹೊರಗೆ ಬಂದ ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗ್ಬೋದು, ಬೇಕಾಗದೇ ಇರ್ಬೋದು. ಸೊ ಅದಕ್ಕಾಗಿ ನಾವು ಮತ್ತೆ ಮಗುವನ್ನು ತೆಗೆಸ್ಬೇಕಂತ ಅವಶ್ಯಕತೆ ಇಲ್ಲ. ಈಗ ನಮ್ಮ ಫಾದರ್ ಮುಲ್ಲಾಸಲ್ಲಿ ಕೂಡ ನಾವು ಹೊಸದಾಗಿ MRI, ಫೀಟಲ್ MRI ಅಂತೇಳಿ, ಈಗ ಹೊಟ್ಟೆ ದೊಡ್ಡವರಿಗೆಲ್ಲ MRI ಸ್ಕ್ಯಾನ್ ಮಾಡ್ತಾರಲ್ಲ, ಹಾಗೆ ಹೊಟ್ಟೆಯಲ್ಲಿರೋ ಮಗುವಿಗೆ ಕೂಡ MRI ಸ್ಕ್ಯಾನ್ ಮಾಡಿ ನಾವು ಆ ಒಂದು ವೈಕಲ್ಯತೆ ಎಷ್ಟು ಸಿವಿಯರಿಟಿ ಇದೆ ಅಂತ ಕೂಡ ನೋಡಿ ಕೆಲವೊಂದು ಇಂಟರ್ವೆನ್ಷನ್ ಕೂಡ ಅದೇ ಸಮಯದಲ್ಲಿ ಕೂಡ ಮಾಡ್ಬೋದು. ಓಕೆ, ಆ ಥರ ಆಪ್ಷನ್ ಇದ್ದರೆ ಅದಕ್ಕೆ ಏನಾದ್ರು ರೂಲ್ಸ್ ರೆಗ್ಯುಲೇಷನ್ ಆ ಥರ ಏನಿಲ್ವಾ, ಹೇಗೆ? ಅದು ನಮ್ಮ ಈಗ ಡಿಸ್ಕಷನ್ ಸ್ಕೋಪಿಂದ ಹೊರಗಡೆ ಇದೆ. ಅದು ಭಾರತೀಯ ಗೌರ್ಮೆಂಟ್ ಅಂದರೆ ಇಂಡಿಯನ್ ಗೌರ್ಮೆಂಟಿಂದ ಅದಕ್ಕೊಂದು ರೆಗ್ಯುಲೇಷನ್ಸ್ ಎಲ್ಲ ಇದೆ, ಅದರ ಪ್ರಕಾರ ನಾವು ಅದೆಲ್ಲ ಮಾಡೋದು. ಓಕೆ, ಇನ್ನು ಕಾಯಿಲೆ ಪತ್ತೆ ಆದಾಗ ಹೆತ್ತವರಿಗೆ ಯಾವ ರೀತಿಯಾಗಿ ಇದನ್ನೊಂದು ವಿವರಿಸ್ತೀರಾ ಅಂತ? ಈಗ ಮಗುವಿಗೆ ಕಾಯಿಲೆ ಇದೆ ಅಂತ ಅವರು ಯಾವ ರೀತಿಯಾಗಿ ಅದನ್ನು ಅರಗಿಸ್ಕೊಳ್ತಾರೆ? ಈಗ ನಾವು ಈಗ ಹುಟ್ಟಿದ ಮಗು ಈ ಥರ ಕಂಡೀಷನ್ ಆಗ್ತದೆ ಅಂತ ಹೇಳಿದರೆ ನಾವು 2 ರೀತಿ ಅವರಿಗೆ ಹೇಳ್ಬೋದು. ಈ ರೀತಿ ಕಂಡೀಷನ್ ಇರುವಂಥ ಮಕ್ಕಳು ಮುಂದೆ ಹೇಗೆ ಆಗಿದ್ದಾರೆ ಅಂತ ಒಂದು ಉದಾಹರಣೆ ನಾವು ಈಗ ಟ್ರೀಟ್ಮೆಂಟ್ ಮಾಡಿರೋ. ಈಗ ಫಾರ್ ಎಕ್ಸಾಂಪಲ್ ನಾನು 6 ವರ್ಷದ ಹಿಂದೆ ಒಂದು ಮಗುನ ಈ ಥರ ಟ್ರೀಟ್ಮೆಂಟ್ ಮಾಡಿದೆ. ಯೂಶ್ವಲಿ ನೀವು NIC ಹೊತ್ತೆಲ್ಲ ಹೋದರೆ ಮಕ್ಕಳದ್ದು ಫೋಟೋಗಳು ಹಾಕಿರ್ತಾರೆ, ಅವೆಲ್ಲ ಆ NIC ಇಂದ ಹೊರಗೆ ಬಂದು ಚೆನ್ನಾಗಿ ಆಗಿರೋ ಹೋಗೋ ಮಕ್ಕಳ ಫೋಟೋಗಳನ್ನ ಹಾಕ್ತಾರೆ. ಸೊ ಆ ರೀತಿ ಕೊಟ್ಟರೆ, ಅವರಿಗೆ ಭರವಸೆ ಕೊಟ್ಟರೆ ಅದು ಅವರಿಗೊಂದು ಧೈರ್ಯ ಬರ್ತದೆ. ಇನ್ನೊಂದೇನಂತ ಹೇಳಿದರೆ, ನಮಗೆ ಬೇಕಾದಷ್ಟು ಈಗ ಸಲಕರಣೆಗಳಿದೆ, ಇಂಟರ್ನೆಟ್ಟಲ್ಲಿ ವಿಡಿಯೋಸ್ ಇದೆ, ನಮ್ಮಲ್ಲಿ ಚಿತ್ರಗಳಿದೆ, ಅದೆಲ್ಲ ಅವರಿಗೆ ಮನಸ್ಸಿಗೆ ತಾಗೋ ಹಾಗೆ ನಾವು ಹೇಳ್ತೇವೆ. ಹೇಳಿದ್ಮೇಲೆ ಯೂಶ್ವಲಿ ಅವರಿಗೆ ಅರ್ಥ ಆಗ್ತದೆ. ಮತ್ತು ಆದಷ್ಟು ತಂದೆ ತಾಯಿಗಳಲ್ಲಿ ಒಂದು ಏನಂತಾರಲ್ಲ, ದುಃಖ ಇರ್ತದೆ, ನನ್ನ ಮಗುವಿಗೆ ಹೀಗೆ ಯಾಕಾಯಿತು ಅಂತೇಳಿ. ಸೊ ಬಟ್ ಅದರಿಂದ ಮೋಸ್ಟ್ ಆಫ್ ದಿ ಪ್ಯಾರೆಂಟ್ಸ್ ದೇ ಕಮ್ ಔಟ್ ಆಫ್ ದಟ್ ದಿಸ್ ಟ್ರಾಮಾ. ಇವಾಗ ಅಕಸ್ಮಾತ್ ಆಗಿ ಪ್ರಸವ ಪೂರ್ವ ಅನಾರೋಗ್ಯ ಇದೆ ಅಂತ ಗೊತ್ತಾದರೆ ಅದಕ್ಕೇನಾದರೂ ಚಿಕಿತ್ಸೆಗಳು ಮಾಡ್ಬೋದಾ? ಆ ಥರ ತಂತ್ರಜ್ಞಾನ ಏನಾದರೂ ಇದೆಯಾ, ಹೇಗೆ? ಈಗ ಪ್ರಸವ ಪೂರ್ವದಲ್ಲಿ ನಮಗೆ ಯಾವುದಾದ್ರೂ ಒಂದು ಕಂಡೀಷನ್ ಕಂಡು ಬಂದಿದೆ ಅಂತ ಹೇಳಿದರೆ 3 ಪಾಸಿಬಿಲಿಟಿ ಇರ್ತದೆ. ಒಂದು, ಪ್ರಸವ ಆಗುವವರೆಗೂ ವೇಟ್ ಮಾಡಿ ಪ್ರಸವದ ನಂತರ ಅದಕ್ಕೆ ಚಿಕಿತ್ಸೆ ಕೊಡ್ಬೋದು. ಸೊ 90% ಆಫ್ ದಿ ಕಂಡೀಷನ್ಸ್ ಆ ಥರ ಇದ್ದಾವೆ. ಅಂದರೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರಸವದ ನಂತರನೇ ಅದಕ್ಕೆ ಮತ್ತೆ ನಾವು ತಪಾಸಣೆ ಮಾಡಿ ಅದಕ್ಕೆ ಸರ್ಜರಿ ಬೇಕಾಗ್ತದೆ ಇಲ್ಲ ಅಂತ ಫಸ್ಟ್ ಡಿಸೈಡ್ ಮಾಡಿ ಮತ್ತೆ ಮುಂದೆ ಸರ್ಜರಿ ಮಾಡುವಂಥದ್ದು. ಇದು ಒಂದು. ಎರಡನೇದು,
ಕೆಲವೊಂದು ಕಂಡೀಷನ್ ಇರ್ತದೆ ಅದಕ್ಕೆ. ಮಗು ಈಗ ಫಾರ್ ಎಕ್ಸಾಂಪಲ್ ಒಂದು ಕತ್ತತ್ರ ಒಂದು ದೊಡ್ಡ ವ್ಯಾಸ್ಕ್ಯುಲರ್ ಮಾಲ್ಫಾರ್ಮೇಷನ್ ಅಂತ ಹೇಳ್ತೀವಿ, ಅಥವಾ ಬೇರೆ ಏನಾದರೂ ಗಡ್ಡೆ ಇರ್ಬೋದು, ಅದು ಇದ್ದು ಅಂತ ಹೇಳಿದರೆ ಮಗು ಹೊರಗೆ ಬಂದರೆ ನಮಗೆ ಅದು ಉಸಿರು ಆಡೋದ್ರಿಂದ ಗೊತ್ತಾದರೆ ಪ್ರಸವ ಆಗೋ ಟೈಮ್ ಒಳಗೆ ನಾವು ಸರ್ಜರಿ ಮಾಡ್ತೇವೆ. ಅಂದರೆ ಮಗು ತಾಯಿಯ ಒಂದು ಗರ್ಭಕೋಶದಿಂದ ತೆಗಿಬೇಕಾದ್ರೆ ಅದಕ್ಕೆ ಎಕ್ಸಿಟ್ ಪ್ರೊಸೀಜರ್ ಅಂತ ಹೇಳ್ತಾರೆ. ಮಗು ಇನ್ನು ತಾಯಿಯಿಂದ ರಕ್ತನ ಹಂಚ್ಕೊಳ್ತಾ ಇರ್ತದೆ, ತಾಯಿಗೆ ಅನಸ್ತೇಷಿಯಾ ಕೊಟ್ಟು ಅದೇ ಮಗು ಇದರೊಳಗೆ ನಾವು ತೆಗೆದು ಅದಕ್ಕೆ ಉಸಿರಾಡುವಂಥ ಒಂದು ನಾವು ಪೈಪ್ ಹಾಕಿ ತೆಗಿತೇವೆ. ಇದಕ್ಕೆ ಎಕ್ಸಿಟ್ ಪ್ರೊಸೀಜರ್ ಅಂತ ಹೇಳ್ತಾರೆ. ಇನ್ನೊಂದು ಫೀಟಲ್ ಸರ್ಜರಿ ಅಂತೇಳಿ. ಫೀಟಲ್ ಸರ್ಜರಿ ಈಗ ಮುಂಚೆ ಒಂದು 5 ವರ್ಷ ಕೆಳಗೆಲ್ಲ ನಮ್ಮ ಭಾರತದಲ್ಲಿ ಇರಲಿಲ್ಲ, ಈಗಾಗಲೇ ಬಂದಿದೆ. ಕೊಚ್ಚಿನ್, ಡೆಲ್ಲಿ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ. ಅಂತ ಹೇಳಿದರೆ ಕೆಲವೊಂದು ಕಂಡೀಷನ್ನಿಗೆ ನಾವು ಮಗು ಅಂದರೆ ಭ್ರೂಣ ಒಳಗೆ ಇರಬೇಕಾದ್ರೇ ಗರ್ಭಕೋಶಕ್ಕೆ ಒಂದು ಚಿಕ್ಕ ಚಿಕ್ಕ ಹೋಲ್ ಹಾಕಿ ಅದರೊಳಗೆ ಇನ್ಸ್ಟ್ರೂಮೆಂಟ್ನೆಲ್ಲ ಕಳಿಸಿ ನಾವು ಸರ್ಜರಿ ಮಾಡ್ತೇವೆ. ಈ ಥರದ ಕಂಡೀಷನ್ಗಳು ಇದ್ದಾವೆ. ಒಂದು ಪೋಸ್ಟೀರಿಯರ್ ಯುರೆಥ್ರಲ್ ವಾಲ್ವ್ ಅಂತಿದೆ, ಕೆಲವೊಂದು ಸತಿ ನಮ್ಮ ಲಂಗ್ಸಲ್ಲಿ ನೀರು ತುಂಬಿಕೊಂಡಿರ್ತದೆ ಅದಕ್ಕೆ ಕೂಡ. ಆ ಥರ ಬೇರೆ ಬೇರೆ ಕಂಡೀಷನ್ಗಳಿದ್ದಾವೆ. ಈಗ ಒಂದು ನಮ್ಮ CDH ಅಂದರೆ ಡಯಾಫ್ರಾಮ್ಯಾಟಿಕ್ ಹರ್ನಿಯಾ ಅಂತ ಹೇಳಿದೆ, ಅದಕ್ಕೆಲ್ಲ ಮುಂಚೆನೇ ನಾವು ಅದರ ಶ್ವಾಸಕೋಶದಲ್ಲಿ ಹೋಗಿ ನಾವು ಅದಕ್ಕೊಂದು ಬೆಲೂನ್ ಹಾಕ್ತೇವೆ. ಈ ಥರ ಬೇರೆ ಬೇರೆ ಥರ ಇದೆ. ನಮ್ಮ ಮಂಗಳೂರು ಲೆವೆಲಲ್ಲಿ ಬಂದಿಲ್ಲ, ಆದರೆ ಈಗ ಅದು ನಮ್ಮ ಭಾರತದಲ್ಲೇ ಕೂಡ ಕಾಮನ್ ಆಗ್ತಿದೆ. ಹೋಪ್ ಇನ್ನೊಂದು 2-3 ವರ್ಷದಲ್ಲಿ ನಾವು ಮಂಗಳೂರಲ್ಲಿ ಕೂಡ ಅದಕ್ಕೆ ಆ ಥರ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೋದು. ಹಾಗೆ ಮಾಡ್ಕೊಳ್ಳಿ. ಖಂಡಿತ. ಓಕೆ, ಇವಾಗ ಪ್ರಸವ ಆದಮೇಲೆ ಅವರಿಗೆ ಸರ್ಜರಿ ಮಾಡಿದ ನಂತರ ಅವರ ಮುಂದಿನ ಜೀವನ, ಮಗುವಿನ ಮುಂದಿನ ಜೀವನ ಯಾವ ರೀತಿಯಾಗಿರುತ್ತೆ? ಇದು ಯಾವ ಕಂಡೀಷನ್ ಇದೆ ಅದರ ಮೇಲೆ ಹೋಗ್ತದೆ. ಬಟ್ 90% ಆಫ್ ದಿ ಟೈಮ್, ಅಂದರೆ 90% ಯಾರು ಮಕ್ಕಳು ಸರ್ಜರಿ ನಂತರ ಚೆನ್ನಾಗಿ ಇರ್ತಾರೆ 1-2-3 ತಿಂಗಳು, ಅವರು ಮುಂದೆ ಸ್ವಲ್ಪ ಏನಾದರೂ ಹೊಂದಾಣಿಕೆ ಮಾಡ್ಕೊಳ್ಬೇಕು, ಬಟ್ ಎಲ್ಲರೂ ಚೆನ್ನಾಗಿ ಆಗ್ತಾರೆ. ಒಂದು ಉದಾಹರಣೆಗಳನ್ನ ಕೊಡ್ತೇನೆ ನಾನು. ಈಗ ರೀಸೆಂಟ್ಲಿ ಒಂದು ಮಗುವಿಗೆ ನಾವು ಸರ್ಜರಿ ಮಾಡಿತ್ತು. ಆ ಮಗುವಿಗೆ ಡಯಾಫ್ರಾಮ್ಯಾಟಿಕ್ ಹರ್ನಿಯಾ ಅಂತ ಇತ್ತು. ಅಂದರೆ ನಾವು ಎದೆ ಮತ್ತು ಹೊಟ್ಟೆಯನ್ನು ಬಿಡಿಸುವಂಥ ಮಾಂಸ ಇರಲಿಲ್ಲ, ಅದಕ್ಕೆ ಸರ್ಜರಿ ಮಾಡಿ ಚೆನ್ನಾಗಾಯಿತು. ಅವರ ತಾಯಿಗೂ ಕೂಡ 23 ವರ್ಷದ ಹಿಂದೆ ಅದೇ ಸರ್ಜರಿ ಆಗಿತ್ತು. ಅಂದರೆ ನೀವು ಭಾವಿಸಿ, ಅಂದರೆ ಅವಳು ಮುಂದೆ ತನ್ನ ಒಂದು ನಾರ್ಮಲ್ ಇಂಡಿವಿಜುವಲ್ ಆಗಿ ಅವಳು ಗೊತ್ತಾಗಿದೆ. ಅದೇ ಥರ ಕ್ಲೆಫ್ಟ್ ಲಿಪ್, ಕ್ಲೆಫ್ಟ್ ಪ್ಯಾಲೆಟ್ ಅಂತ ಹೇಳ್ತೀವಿ, ಸೀಳು ತುಟಿ ಅಂತ ಹೇಳ್ತಾರೆ. ಎಷ್ಟೋ ಜನ ಸೀಳು ತುಟಿಗೆ ಸರ್ಜರಿ ಮಾಡಿ ಚೆನ್ನಾಗಿ ಮಾಡಿ ಅವ್ರದ್ದೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ಮಾಡಿ ಅವರು ಚೆನ್ನಾಗೇ ಇದ್ದಾರೆ. ಸೊ ಮತ್ತು ಕೆಲವೊಂದು ಅನ್ನನಾಳದ್ದು ತೊಂದರೆ ಇರ್ತದೆ, ಅದಕ್ಕೂ ಕೂಡ ಹುಟ್ಟಿದ ತಕ್ಷಣ ಸರ್ಜರಿ ಮಾಡ್ತೇವೆ. ಅವರೆಲ್ಲ ಈಗ ಚೆನ್ನಾಗಿ ನಡೀತಾ ಇದ್ದಾರೆ. ಮೂತ್ರಕೋಶದ ತೊಂದರೆ ಇರ್ತದೆ, ಕಿಡ್ನಿ ತೊಂದರೆ ಇರ್ತದೆ, ಅದೆಲ್ಲ ಇಮಿಡಿಯೇಟ್ ಅಂದರೆ 3 ತಿಂಗಳು 1 ವರ್ಷದ ಸರ್ಜರಿ ಆದವರು ಕೂಡ ನಾರ್ಮಲ್ ಇಂಡಿವಿಜುವಲ್ ಡೆವಲಪ್ ಆಗಿ ಮುಂದೆ ಅವರು ದೊಡ್ಡ ದೊಡ್ಡ ಸಾಧಕರು ಕೂಡ ಆಗಿದ್ದಾರೆ. ಕೆಲವೊಂದು ಎಷ್ಟೋ ಜನ ನಮ್ಮ ಮೂತ್ರಕೋಶ ತೊಂದರೆ ಇರುವಂಥವ್ರು ಅಥವಾ ಡಯಾಫ್ರಾಮ್ಯಾಟಿಕ್ ಹರ್ನಿಯಾ ಅಂತ ವೈದ್ಯರಾಗಿ ಶಸ್ತ್ರಚಿಕಿತ್ಸೆ ಕೂಡ ಆದ ಉದಾಹರಣೆಗಳು ಕೂಡ ಉಂಟು. ಓಕೆ, ಇವಾಗಲೇ ಹೇಳಿದ್ರೆ ನೀವು ತಾಯಿಗೆ ಕೂಡ ಇತ್ತು ಅಂತ, ಹಾಗಿದ್ರೆ ಅಂತಹ ಒಂದು ತೊಂದರೆ ಇದ್ದರೆ ಅದು ಆನುವಂಶಿಕವಾಗಿ ಬೆಳೆಯುವಂತಹ ಕೆಲವೊಂದು ಕಂಡೀಷನ್ ಆನುವಂಶಿಕ ಇದೆ, ಅದಕ್ಕೆ ನಾವು ಜೆನೆಟಿಕ್ಸ್ ಟೆಸ್ಟ್ ಎಲ್ಲ ಮಾಡ್ತೇವೆ. ಬಟ್ 90% ಆಫ್ ದಿ ಟೈಮ್ ಮುಂದೆ ಮಕ್ಕಳಲ್ಲಿ ಬರೋದಿಲ್ಲ. ಅದು ಕೆಲವೊಂದು ಕಂಡೀಷನ್ ಇದ್ದಾವೆ, ನಮಗೆ ಗೊತ್ತಾಗ್ತದೆ ಈ ಥರ ಕಂಡೀಷನ್ಗಳಂತೇಳಿ, ಅದಕ್ಕೆ ನಾವು ಜೆನೆಟಿಕ್ಸ್ ಟೆಸ್ಟ್ ಎಲ್ಲ ಮಾಡ್ತೇವೆ. ಅದು ಅವರಿಗೆ ಒಂದು ಜೆನೆಟಿಕ್ ಕೌನ್ಸಿಲಿಂಗ್ ಕೂಡ ಮಾಡ್ತೇವೆ. ಬಟ್ ಒಂದು ವೇಳೆ ಆ ಒಂದು ತೊಂದರೆ ಜೀವಕ್ಕೆ ಅಪಾಯ ಇಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದರೆ ನಾವು ಹೆದರೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಈವನ್ ಹುಟ್ಟಿದ ಮಗು ಕೂಡ ಸರ್ಜರಿ ಮಾಡಿದವರು ತಂದೆ ತಾಯಿಗಳು ಭಯಪಡೋ ಅವಶ್ಯಕತೆ ಇಲ್ಲ. ಆ ಒಂದು ಸಮಯದಲ್ಲಿ ತಂದೆ ತಾಯಿಗಳು ಹೆದರಿಕೆ ಇರ್ತದೆ, ಮಗು ಬದುಕ್ತದೆ ಇಲ್ಲ ಅಂತ ಹೇಳಿ. ಬಟ್ ಆ ಪೀರಿಯಡ್ ಅಂದರೆ ಸರ್ಜರಿ ಆದ ತಕ್ಷಣ ಮಗು ಹೇಗೆ ಇಂಪ್ರೂವ್ ಆಗ್ತದೆ, ಬೆಳವಣಿಗೆ ಆಗ ಶುರುವಾದರೆ ಆಮೇಲೆ ನಮ್ಮ ಬೇರೆ ಮಕ್ಕಳಿಗೂ ಇವರಿಗೂ ಏನು ಒಂದು ವ್ಯತ್ಯಾಸ ಇರೋದಿಲ್ಲ, ಹಾಗೆ ಬೆಳೀತಾರೆ ಅವರು. ಓಕೆ, ಇವಾಗ ವಯಸ್ಕರ ಸರ್ಜರಿ ಹಾಗೇನೆ ಮಕ್ಕಳ ಸರ್ಜರಿ, ಇದರ ನಡುವಿನ ವ್ಯತ್ಯಾಸದ ಬಗ್ಗೆ ಹೇಳೋದಾದ್ರೆ? ವ್ಯತ್ಯಾಸ ಒಂದು, ವಯಸ್ಕರಿಗೆ ಸರ್ಜರಿ ಮಾಡೋದು ಅಡಲ್ಟ್ ಸರ್ಜನ್ಸ್ ಬೇರೆ, ಮಕ್ಕಳಿಗೆ ಸರ್ಜರಿ ಮಾಡೋರು ಮಕ್ಕಳ ಸರ್ಜನೆ ಬೇರೆ, ಮತ್ತು ಮಕ್ಕಳಲ್ಲಿ ಕಂಡಂಥ ಕಂಡೀಷನ್ಗಳೇ ಬೇರೆ, ದೊಡ್ಡವರಲ್ಲಿ ಇರುವಂಥ ಕಂಡೀಷನ್ಗಳೇ ಬೇರೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ ಸೆಟಪ್ ಅಂತ ಹೇಳ್ತೀವಿ. ಮಗುವಿಗೆ ಬೇಕಾದಂಥ ಒಂದು ಆರೈಕೆ ಅಂದರೆ ಅರವಳಿಕೆಯ ಅನಸ್ತೇಷಿಯಾ ಇರ್ಬೋದು, ICU ಸೆಟಪ್ ಇರ್ಬೋದು, ಅಥವಾ ಅವರನ್ನು ನೋಡುವಂಥ ದಾದಿಯರು ನರ್ಸ್ ಆಗ್ಬೋದು, ಮತ್ತು ಡಾಕ್ಟರ್ ಅವರೇ ಬೇರೆ ಇದ್ದಾರೆ, ದೊಡ್ಡವರಿಗೆ ಬೇರೆ ಇದ್ದಾರೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ನಾವು ಈಗ ನವಜಾತ ಶಿಶು ಆಗಲಿ ಮಕ್ಕಳಾಗಲಿ, ಇಫ್ ಯು ಸಿ ಅವ್ರ ಲೈಫ್ ಎಕ್ಸ್ಪೆಕ್ಟೇಷನ್, ಈಗ ನಾನು 3 ವರ್ಷದ ಮಗುವಿಗೆ ಸರ್ಜರಿ ಮಾಡಿದರೆ ಅದು ಮುಂದೆ ಇನ್ನೂ ದೊಡ್ಡದಾಗಿ 60-65 ವರ್ಷ ಬದುಕಬೇಕು. ಅದೇ ಆದರೆ ಅಡಲ್ಟ್ಸ್ 25-30 ಅವ್ರ ಲೈಫ್ ಸ್ಪ್ಯಾನ್ ಅಷ್ಟು ಇರೋದಿಲ್ಲ. ಸೊ ಇನ್ನೊಂದು ಏನಂತ ಹೇಳಿದರೆ, ಮಗುವಿನಲ್ಲಿ ಇರ್ತಕ್ಕಂಥ ಟಿಶ್ಯೂಗಳು ತುಂಬ ಚೆನ್ನಾಗಿರ್ತದೆ. ಅವರು ಹೀಲಿಂಗ್ ತುಂಬ, ಅಂದರೆ ಅವ್ರದ್ದು ಎಲ್ಲ ಕಾಯಿಲೆ ಗುಣ ವಾಸಿ ಆಗೋದು ಮತ್ತು ನಮ್ಮ ಗಾಯ ಎಲ್ಲ ವಾಸಿ ಆಗೋದು ವೆರಿ ಫಾಸ್ಟ್. ಆದರೆ ದೊಡ್ಡವರಲ್ಲಿ ಸರ್ಜರಿ ಮಾಡಬೇಕಾದ್ರೆ ಅವರಿಗೆ ವೇರ್ ಆ್ಯಂಡ್ ಟೇರ್ ಆಗಲಿ ಹೋಗಿರುತ್ತೆ. ಈಗ ಒಂದು 40 ವರ್ಷದವನಿಗೆ ಸರ್ಜರಿ ಮಾಡೋದು, ಒಂದು 3 ವರ್ಷ ಸರ್ಜರಿ ಮಾಡೋದು, ಅವ್ರು ನೀವು ಗುಣಮುಖವಾಗಿ ತಗೊಂಡ್ರೆ ಆ್ಯಕ್ಚುಲಿ 40 ವರ್ಷದವ್ರಿಗಿಂತ 3 ವರ್ಷದ ಮಕ್ಕಳಿಗೆ ನಾವು ಕೆಲವೊಂದು ಸರ್ಜರಿನ ಬೆಳಗ್ಗೆ ಮಾಡಿ ಮಧ್ಯಾಹ್ನ ಮಗು ಎಲ್ಲ ಊಟ ಎಲ್ಲ ಮಾಡಿ ಸಾಯಂಕಾಲ ಮನೆಗೆ ಕಳಿಸಿಕೊಡ್ತೇವೆ. ಅಂದರೆ ಬೇಗ ಕ್ಯೂರ್ ಆಗುತ್ತೆ. ಹೌದು, ಡೇ ಕೇರ್ ಅವ್ರಿಗೆ ಇದು. ಮತ್ತು
ಈ ರೀತಿ ಇರೋದರಿಂದ ಸರ್ಜರಿ ರಿಸಲ್ಟ್ಸ್ ಮಕ್ಕಳಲ್ಲಿ ತುಂಬ ಚೆನ್ನಾಗಿದೆ. ಸೊ ಈ ರೀತಿ ವ್ಯತ್ಯಾಸಗಳು. ಮತ್ತು ಇನ್ನೊಂದೇನಂದರೆ ಇನ್ಸ್ಟ್ರೂಮೆಂಟ್ಸ್ ಕೂಡ ನಮ್ಮ ಮಕ್ಕಳಲ್ಲಿ ಮಾಡಬೇಕಾದ ಸರ್ಜರಿಗೆ ನಾವು ಸೂಚರ್ ಅಂತ ಯೂಸ್ ಮಾಡ್ತೇವೆ, ಹೊಲಿಗೆ ಇದನ್ನು, ಅವೆಲ್ಲ ನಮ್ಮ ಕೂದಲಿನಷ್ಟು ತೆಳುವಿರ್ತದೆ. ನಾವೆಲ್ಲ ಮೈಕ್ರೋಸ್ಕೋಪ್ ಎಲ್ಲ ಹಾಕಿ, ಅಂದರೆ ಮ್ಯಾಗ್ನಿಫಿಕೇಷನ್ ಲೂಪ್ ಎಲ್ಲ ಹಾಕಿ ಮಾಡೋದು. ದೊಡ್ಡವರಲ್ಲಿ ಅದು ಬೇರೆ ಇರ್ತದೆ ಹಾಗೆ. ಸೊ ಈ ರೀತಿ ಎಲ್ಲ ರೋಗದ ಟೈಪಿಂದ ಹಿಡ್ಕೊಂಡು ಟ್ರೀಟ್ಮೆಂಟಿಂದ ಹಿಡ್ಕೊಂಡು ಅವರ ಆರೈಕೆ 100% ವ್ಯತ್ಯಾಸ ಇದೆ. ಸೊ ಹೀಗೆ ಹೇಳ್ಬೋದು ಆ ಥರ. ಓಕೆ. ಇನ್ನೊಂದು ಸಾಮಾನ್ಯವಾಗಿ ಕಾಡುವ ಪ್ರಶ್ನೆ ಅಂದರೆ ಮಕ್ಕಳಲ್ಲಿ ಕೂಡ ಕ್ಯಾನ್ಸರ್ ಬರುತ್ತಾ ಹೇಗೆ ಅಂತ? ಹೌದು, ಇದು ಒಂದು ಸ್ವಲ್ಪ ದುಃಖದಾಯಕ ವಿಷಯ. ಯಾಕಂದರೆ ಮಕ್ಕಳು ಈಗ ಅವರು ಮುಂದೆ ದೊಡ್ಡವರಾಗಬೇಕು, ಅವ್ರ ಲೈಫ್, ಅವ್ರದ್ದು ಉದ್ಯೋಗ ಮಾಡಬೇಕು, ಅವ್ರದ್ದು ಫ್ಯಾಮಿಲಿ ಸೆಟ್, ಅಂದರೆ ಅವರಿಗೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಇರ್ತದೆ, ಅವರಲ್ಲಿ ಕೂಡ ಕ್ಯಾನ್ಸರ್ ಆಗ್ತದೆ. ಬಟ್ ಈಗ 80-85% ಆಫ್ ದಿ ಮಕ್ಕಳಲ್ಲಿ ಬರುವಂಥ ಕ್ಯಾನ್ಸರ್ಗಳು ದೇ ಆರ್ ಕ್ಯೂರೇಬಲ್. ಈಗ ಫಾರ್ ಎಕ್ಸಾಂಪಲ್ ನಾವು ಮಕ್ಕಳಲ್ಲಿ ಕ್ಯಾನ್ಸರ್ನ 2 ಥರ ಡಿವೈಡ್ ಮಾಡ್ತೇವೆ. ಒಂದು ಸಾಲಿಡ್ ಆರ್ಗನ್ ಅಂತೇಳಿ ಬೋನ್ ಇರ್ಬೋದು, ಲಿವರ್, ಕಿಡ್ನಿ, ಬ್ರೈನ್, ಮತ್ತು ಮಾಂಸದ್ದು ಇರ್ಬೋದು. ಸೊ ಈ ಥರದ್ದು ಮೂತ್ರಕೋಶದ್ದು ಇರ್ಬೋದು. ನೆಕ್ಸ್ಟ್ ಇನ್ನೊಂದು ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಬ್ಲಡ್ ಅಂದರೆ ನಮ್ಮ ರಕ್ತದಲ್ಲೇ. ಇದರಲ್ಲಿ 80-85% ಆಫ್ ದಿ ಕ್ಯಾನ್ಸರ್ಗಳು ಕ್ಯೂರೇಬಲ್. ಈಗ ಕಿಮೊಥೆರಪಿ ಬಂದಿದೆ, ಮಕ್ಕಳಿಗಾಗಿ ಬೇರೆ ಥರದ ಕಿಮೊಥೆರಪಿ ಇದೆ. ಕಿಮೊಥೆರಪಿ ಅಂತ ಹೇಳಿದ್ರೆ ಮೆಡಿಸಿನ್ ಕೊಡೋದು, ಅದರ ಜೊತೆಗೆ ನಾವು ಸರ್ಜರಿ ಕೂಡ ಮಾಡ್ತೇವೆ. ಈಗ ಮುಂಚೆ ಎಲ್ಲ ತೊಂದರೆ ಆಗ್ತಿತ್ತು ಮಕ್ಕಳೊಳಗೆ. ನಮಗೆ ಒಂದು IV ಕ್ಯಾನ್ಯುಲ ಅಂತ ಹೇಳ್ತಾರೆ, ಅಂದರೆ ನಮ್ಮ ರಕ್ತನಾಳಕ್ಕೆ ನಾವು ಮೆಡಿಸಿನ್ ಕೊಡಬೇಕಲ್ಲ, ಅದು ಸಿಗೋದೇ ಕಷ್ಟ ಇತ್ತು. ಆದರೆ ಈಗ ಕೀಮೋಪೋರ್ಟ್ ಅಂತ ಒಂದು ಬಂದಿದೆ. ಕೀಮೋಪೋರ್ಟ್ ಅಂತ ಹೇಳಿದರೆ ನಾವು ದೊಡ್ಡ ರಕ್ತನಾಳದಲ್ಲಿ ಒಂದು ಪೈಪ್ ಹಾಕಿ ಬಿಡ್ತೇವೆ. ಅವ್ರ ಟ್ರೀಟ್ಮೆಂಟ್ ಆಗೋವರೆಗೂ ಅದು ಚರ್ಮದಿಂದ ಜಸ್ಟ್ ನಾವು ಚರ್ಮಕ್ಕೆ ಅದು ಹೋಲ್ ಮಾಡಿ ಅದರೊಳಗೆ ಪೋರ್ಟ್ ಒಳಗೆ ಮೆಡಿಸಿನ್ ಕೊಟ್ಟು ಬೇರೆ ಎಲ್ಲೂ ನಾವು ಚುಚ್ಚೋದೇ ಇಲ್ಲ. ಸೊ 2-3 ವರ್ಷ ಕೂಡ ಅದರಲ್ಲಿ ಟ್ರೀಟ್ಮೆಂಟ್ ಕೊಡ್ಬೋದು. ಅದರಿಂದ ಹಿಡಿದು ಮತ್ತು ಮಕ್ಕಳ, ಈಗ ನಮ್ಮ ಇದರಲ್ಲಿ ಮಕ್ಕಳ ಕ್ಯಾನ್ಸರ್ ಸ್ಪೆಷಲಿಸ್ಟೇ ಇದ್ದಾರೆ ಮೆಡಿಸಿನ್ ಕೊಡುವಂಥವ್ರು. ಮತ್ತು ನಾವು ಮಕ್ಕಳಲ್ಲಿರೋ ಕ್ಯಾನ್ಸರ್ ಸರ್ಜರಿ ಮಾಡ್ತೇವೆ. ಹೇಗೆ ಅಂತ ಹೇಳಿದ್ರೆ ಕಿಡ್ನಿ ಕ್ಯಾನ್ಸರ್ ಇದ್ದರೆ ಕಿಡ್ನಿ ಸರ್ಜರಿ ಮಾಡೋದು, ಮೂತ್ರಕೋಶ ಇದ್ದರೆ ಮೂತ್ರಕೋಶದ್ದು. ಮತ್ತು ಚಿಕಿತ್ಸಾ ಕ್ರಮ ಯಾವ ರೀತಿಯಾಗಿ, ಯಾವ ಹಂತವಾಗಿರುತ್ತೆ? ಇದರಲ್ಲಿ ಫಸ್ಟ್ ನಾವು ಕನ್ಫರ್ಮ್ ಮಾಡೋದು. ಕನ್ಫರ್ಮೇಷನ್ ಒಳಗೆ ರೇಡಿಯಾಲಜಿ ಅಂತ ಹೇಳ್ತೇವೆ. CT ಸ್ಕ್ಯಾನ್ ಆಗ್ಬೋದು, MRI ಆಗ್ಬೋದು, ಪೆಟ್ ಮಾಡಿ, ಆಮೇಲೆ ಒಂದು ಟಿಶ್ಯೂ ತೆಕ್ಕೊಂಡು ಬಯಾಪ್ಸಿ ಅಂತ ಹೇಳ್ತಾರೆ, ಅದನ್ನು ನಾವು ಡೈ ಹಾಕಿ ನೋಡ್ತೇವೆ ಯಾವ ಥರದ ಕ್ಯಾನ್ಸರ್ ಅಂತೇಳಿ. ನೆಕ್ಸ್ಟ್ ಸ್ಟೇಜಿಂಗ್, ಯಾವ ಸ್ಟೇಜಲ್ಲಿದೆ ಅಂತೇಳಿ. ನೆಕ್ಸ್ಟ್ ಡಿಪೆಂಡಿಂಗ್ ಅಪಾನ್ ಸ್ಟೇಜ್, ಈಗ ಅರ್ಲಿ ಸ್ಟೇಜಲ್ಲಿ ಫಸ್ಟ್ ಸೆಕೆಂಡ್ ಸ್ಟೇಜ್ ಇದ್ದರೆ ಅವರಿಗೆ ಕಿಮೊಥೆರಪಿ ಕಡಿಮೆ ಬೇಕಾಗ್ತದೆ, ನೆಕ್ಸ್ಟ್ ಸರ್ಜರಿ ಬೇಕಾಗ್ತದೆ. ಕೆಲವೊಂದು ಮುಂದೆ 3rd 4th ಸ್ಟೇಜಲ್ಲಿದ್ದರೆ ಫಸ್ಟ್ಗೆ ಕೀಮೊಥೆರಪಿ, ರೇಡಿಯೋಥೆರಪಿ ಕೊಟ್ಟು ಮತ್ತೆ ಸರ್ಜರಿ ಮಾಡ್ತೇವೆ. ಹೀಗಾಗಿ ಪ್ರೊಗ್ನೋಸಿಸ್ ಯಾವ ಸ್ಟೇಜಲ್ಲಿದೆ ಅದರ ಮೇಲೆ ಹೋಗ್ತದೆ. ಬಟ್ ಈಗ ನಮ್ಮ ಪ್ರಕಾರ ಮಕ್ಕಳಲ್ಲಿ ಕ್ಯಾನ್ಸರ್ 80-85% 5 ವರ್ಷದವರೆಗೆ, ಅಂದರೆ ಇನ್ನೂ ದೊಡ್ಡವರಾದ ಇನ್ನೂ ಸ್ಟಡೀಸ್ ಬೇಕು, 5 ವರ್ಷದವರೆಗೆ ಸರ್ವೈವಲ್ ಬಂದು 80-85% ಮಕ್ಕಳು ತುಂಬ ಚೆನ್ನಾಗಿರ್ತಾರೆ. ಅವರು ಮುಂದೆ ಹೋಗಿ ಚೆನ್ನಾಗಿ ಕೂಡ ಆರೋಗ್ಯದಿಂದ ಇರ್ತಾರೆ. ಓಕೆ. ಇನ್ನು ಆವಾಗಲೇ ಮಾತಾಡಿದಾಗ ನಾವು ಹೇಳಿದ್ವಿ ಮಹಿಳಾ ಮತ್ತು ಶಿಶು ಆರೋಗ್ಯ ಘಟಕದ ಬಗ್ಗೆ. ಸೊ ಹೀಗಂದ್ರೆ ಏನು, ಇನ್ನು ಈ ಘಟಕದಲ್ಲಿ ಒಬ್ಬರು ಶಸ್ತ್ರಚಿಕಿತ್ಸಕರ ಪಾತ್ರ ಏನು ಅಂತ? ಈಗ ಮಹಿಳಾ ಮತ್ತು ಮಕ್ಕಳ ವಿಭಾಗ ಅಂತ ಹೇಳಿ ಇದು ಓಲ್ಡ್ ಕಾನ್ಸೆಪ್ಟ್ ಆ್ಯಕ್ಚುಲಿ. ಇದು ಈಗ ನಮ್ಮ ಈವನ್ ಮಂಗಳೂರಲ್ಲಿ ಕೂಡ ಡಿಫ್ರೆಂಟ್, ಈಗ ನಮ್ಮ ಫಾದರ್ ಮೊಲಸಲ್ಲಿ ಕೂಡ ಇದೆ. ಸೊ ಅದೇನಂತ ಹೇಳಿ ಇದೊಂದು ಟೀಮ್. ಯಾಕೆ ನಾವು ಒಂದು ಟೀಮ್ ಮಾಡ್ತೀವಿ ಅಂತ ಹೇಳಿದರೆ, ಮಗು ಹುಟ್ಟಿದ ನಂತರ ಅವಕ್ಕೆ ವ್ಯಾಕ್ಸಿನೇಷನ್ ಎಲ್ಲ ಬೇಕು. ಮಗುವಿನ 5 ವರ್ಷದಲ್ಲಿ ಆಗಂಥ ವ್ಯಾಕ್ಸಿನೇಷನ್, ಮತ್ತು ಅವರಿಗೆ ಪಿಡಿಯಾಟ್ರಿಷಿಯನ್, ಮತ್ತು ಅದಕ್ಕೆ ಏನಾದರೂ ಸರ್ಜಿಕಲಿ ಟ್ರೀಟೇಬಲ್ ಡಿಸೀಸ್ ಇದ್ದರೆ ಪೀರಿಯಾಡಿಕ್ ಸರ್ಜನ್, ಮತ್ತು ಅವರಿಗೆ ಆದ ಅನಸ್ತಿಷಿಯಾ, ಅವರಿಗೆ ಆದ ಒಂದು ICU, NICU ಅಂದರೆ ನವಜಾತ ಶಿಶುಗಳ ICU, PICU ಅಂದರೆ ಮಕ್ಕಳಿಗೆ ಅದು. ಸೊ ಇದೆಲ್ಲ ಸೇರಿ ಒಂದು ಟೀಮ್ ಇರ್ತದೆ. ಇದಕ್ಕೆ ವುಮೆನ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಅಂತ ಹೇಳ್ತದೆ. ಯಾಕಂದರೆ ಲೈಫ್ ಈಸ್ ಕಂಟಿನ್ಯೂಯಸ್, ಈಗ ಹೊಟ್ಟೆಯೊಳಗಿಂದ ಹಿಡ್ಕೊಂಡು ಹೊರಗೆ ಬರೋವರೆಗೂ. ಸೊ ಈ 5 ವರ್ಷದೊಳಗೆ ತಾಯಿಗೆ ಈಸಿ ಆಗ್ತದೆ, ಅವಳಿಗೂ ಅವರಲ್ಲಿ ಫಾಲೋಅಪ್ಗೆ ತನ್ನ ಪ್ರಸೂತಿ ತಜ್ಞ ಹತ್ರ ನೋಡ್ಬೋದು. ಅದೇ ಥರ ಒಂದೇ ಸೂರಲ್ಲಿ ಅವರು ಮಕ್ಕಳ ಶಸ್ತ್ರಚಿಕಿತ್ಸಾ ಮತ್ತು ಪಿಡಿಯಾಟ್ರಿಷಿಯನ್ ಮಕ್ಕಳ ತಜ್ಞ ಕೂಡ ನೋಡ್ಬೋದು. ಈ ಯೂನಿಟ್ ಮಾಡೋದ್ರಿಂದ, ಮತ್ತು ಅಲ್ಲಿ ದಾದಿಯರ ನರ್ಸಸ್ ಕೂಡ ಬೇರೆಯೇ ಇರ್ತಾರೆ, ಅಲ್ಲಿ ಎನ್ವೈರನ್ಮೆಂಟೇ ಬೇರೆ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ವ್ಯಾಕ್ಸಿನೇಷನ್ ಹಾಕ್ಲಿಕ್ಕೆ ಬಂದ ಮಕ್ಕಳಿಗೆ ನಾವು ಟರ್ಮ್ನಲ್ಲಿ ಇಲ್ಲಿ ಕ್ಯಾನ್ಸರ್ ಪೇಷಂಟ್ ಇದ್ದರೆ ಅವ್ರಿಗೆ ಹೆದರಿಕೆ ಆಗ್ತದೆ. ಬಟ್ ಇಲ್ಲಿ ಹಾಗಲ್ಲ, ಎಲ್ಲರೂ ಅದೇ ಥರದವ್ರು ಇರ್ತಾರೆ. ಅವ್ರಿಗಾಗಿ ಒಂದು ಪ್ಲೇ ಏರಿಯಾ ಇರ್ತದೆ ಅಲ್ಲಿ. ಸೊ ಅವರಿಗಾಗಿ ಬೇರೆ ಬೇರೆ ಥರದ ಸೌಕರ್ಯಗಳಿರ್ತದೆ. ಸೊ ಇದು ಆಗೋದ್ರಿಂದ ಮಕ್ಕಳಿಗೂ ಮತ್ತು ಮಕ್ಕಳ ಪ್ಯಾರೆಂಟ್ಸ್ಗೂ ಕೂಡ ಇದು ಈಸಿ ಆಗ್ತದೆ. ಆಮೇಲೆ ಇನ್ನೊಂದೇನಂತ ಹೇಳಿದರೆ, ಒಂದು ಮಗುವನ್ನು ನೋಡಿ ಇನ್ನೊಬ್ಬ ಪ್ಯಾರೆಂಟ್ಸ್ ದೇ ಶೇರ್ ದೇರ್ ಫೀಲಿಂಗ್ಸ್. ಈಗ ಈಗ ನಾನು ಸರ್ಜಿಕಲ್ OPD ಕೂತೊಳಗೆ ನಾನು ಸರ್ಜರಿ, ಈಗ ನಾಳೆಗೆ ಸರ್ಜರಿ ಮಾಡಬೇಕು, ಲಾಸ್ಟ್ ವಾರ ಮಾಡಿದ ಒಂದು ಮಗು ಬಂದಿದೆ, ಸರ್ಜರಿ ಮಾಡಿದ್ದು ಬಂದಿದೆ. ಆ ಪ್ಯಾರೆಂಟ್ಸ್ ಹೇಳ್ತಾರೆ, ಇಲ್ಲ ಸರ್ಜರಿ ಆಗಿದೆ, ಮಗು ಚೆನ್ನಾಗಿದೆ ಅಂತ ಹೇಳಿದ್ರೆ, ನಾಳೆಗೆ ಸರ್ಜರಿ ಆಗೋ ಮಗುವಿನ
ಪ್ಯಾರೆಂಟ್ಸ್ಗೆ ಒಂದು ಧೈರ್ಯ ಬಂದಾಗ. ಸೊ ಈ ರೀತಿಯಾಗಿ ಒಂದು ಮಕ್ಕಳ ಮತ್ತು ಮಹಿಳೆಯರ ಒಂದು ಯೂನಿಟ್ ಇಸ್ ಅ ಮಸ್ಟ್ ಇನ್ ಎವರಿ ಹಾಸ್ಪಿಟಲ್. ಓಕೆ. ಇನ್ನು ಮಕ್ಕಳ ಆಹಾರ ಕ್ರಮದ ಬಗ್ಗೆ ಯಾವಾಗಲೂ ತಾಯಿಗೆ ಒಂದು ಚಿಂತೆ ಇರುತ್ತೆ. ಇನ್ನು ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ ಒಂದು ಆಹಾರ ಕ್ರಮ ಅನ್ನೋದು ಏನು ಚೇಂಜ್ ಆಗುತ್ತಾ, ಯಾವ ರೀತಿಯಾಗಿರುತ್ತೆ ಅಂತ? ಇದು ಒಂದು ಸ್ವಲ್ಪ ಇದಿದೆ. ಒಂದು ಯಾವುದಾದ್ರೂ ತಿಂದರೆ ಅದು ಗಾಯ ವಾಸಿ ಆಗೋದಿಲ್ಲ, ನಂಜಿನ ಪದಾರ್ಥ ಮತ್ತು ಕೀವ ಅಥವಾ ಪಸ್ ಅಂತ ಆಗ್ತಂತೆ, ಆ ಥರದ್ದು ಯಾವುದೂ ಇಲ್ಲ. ಸರ್ಜರಿ ಮಾಡೋ ಟೈಮ್ ಒಳಗೆ ಮಕ್ಕಳಿಗೆ ಅತಿ ಪೌಷ್ಟಿಕ ಆಹಾರ ಬೇಕು. ಆದಷ್ಟು ಜಂಕ್ ಫುಡ್ಸ್ನೆಲ್ಲ ಅವಾಯ್ಡ್ ಮಾಡಬೇಕು. ಫ್ರೆಶ್ ಫುಡ್ಸ್ ಕೊಡಬೇಕು. ಅದರೊಳಗೆ ಹಣ್ಣು ತರಕಾರಿ ಮತ್ತು ಸ್ಟೋರೇಜ್ ಮಾಡಿಂದ ಫುಡ್ ಕೊಡಬಾರ್ದು. ಸೊ ಅಷ್ಟೇ ಬಿಟ್ಟರೆ ಬೇರೆ ವ್ಯತ್ಯಾಸ ಏನೂ ಇರೋದಿಲ್ಲ. ಓಕೆ. ಇನ್ನು ಮನೆಯಲ್ಲಿ ಅಕಸ್ಮಾತ್ ಆಗಿ ಮಕ್ಕಳಿಗೆ ಏನಾದರೂ ತೊಂದರೆ ಆಯಿತು ಅಂದರೆ, ಅವರು ಬಿದ್ದು ಏಟಾದಾಗ ತಕ್ಷಣದ ಕ್ರಮ ಅನ್ನೋದು ತಾಯಿಯಾದವಳು ಯಾವ ರೀತಿಯಾಗಿರಬೇಕು, ಅದಕ್ಕೆ ಸಲಹೆಗಳ ಬಗ್ಗೆ? ಇದಕ್ಕಿಂತ ಇದು ಆಗೋ ತಕ್ಷಣ ಆಗೋದಕ್ಕಿಂತ ಮುಂಚೆ ನಾವು ಅವರು ಹೇಗೆ ಮನೆಯಲ್ಲಿ ಇಟ್ಕೋಬೇಕಂತ ಹೇಳಿಕೊಡ್ತೇನೆ. ಆದಷ್ಟು ನಮ್ಮ ಮನೇಲಿ ಇರ್ತಕ್ಕಂಥ ಟಾಯ್ಲೆಟ್ ಕ್ಲೀನರ್ಸು ಮತ್ತು ಕೆಲವೊಂದು ಬ್ಯಾಟ್ರಿ ಲಿಕ್ವಿಡ್ಸ್ ಇರ್ತದೆ ಅಥವಾ ಬ್ಯಾಟ್ರಿಗಳಿರ್ತವೆ, ಅವನ್ನೆಲ್ಲ ದೂರ ಇಡಬೇಕು. ಯಾಕಂದರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಈಗ ಇದೇ ಅಲ್ಕಲಿ ಇದೇ ನೀರು ಥರ ಕಾಣ್ತದೆ, ಅದು ನೀರಂತ ಕುಡಿದು ಶ್ವಾಸಕ್ಕೂ ಅನ್ನನಾಳ ಎಲ್ಲ ಸುಟ್ಟು ಹೋಗ್ತದೆ. ಸೊ ಅದು ಬಿಡಬೇಕು. ಮತ್ತು ಆದಷ್ಟು ನಮ್ಮ ಮನೆಯಲ್ಲಿ ಶಾರ್ಪ್ ಎಡ್ಜಸ್ ಇರುವಂಥದ್ದನ್ನು ಮತ್ತು ನಮ್ಮ ಎಲೆಕ್ಟ್ರಿಕ್ ಸಾಕೆಟ್ಗಳನ್ನ ಅದನ್ನೆಲ್ಲ ಮಕ್ಕಳಿಗೆ ಸಿಗೋದ ಹಾಗೆ ಇಡಬೇಕು. ಸೇಫ್ಟಿ ಈಸ್ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ಆದಷ್ಟು ಕೇರ್ ತಗೊಳ್ಬೇಕು. ಮತ್ತು ಕೆಲವೊಂದು ಈಗ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ತುರ್ತು ನಿಗಾ ಘಟಕ ಅಂತ ಇರ್ತದೆ, ಅಂದರೆ ಕ್ಯಾಶುಯಾಲಿಟಿ ಅಂತೇಳಿ. ದೇ ಹ್ಯಾವ್ ನಂಬರ್ಸ್ ಆಲ್ಸೋ, ದೇ ಕ್ಯಾನ್ ಕಾಲ್ ಆರ್ ದೇ ಕ್ಯಾನ್ ಕಮ್. ಅಲ್ಲಿ ಬಂದು ಕೂಡ ಅವರು ತೋರಿಸ್ಬೋದು. ಅಲ್ಲಿ ನಾವು ನೋಡಿ ಮತ್ತೆ ಮುಂದಿನ ಟ್ರೀಟ್ಮೆಂಟ್ ಬೇಕಾ ಬೇಡ ಅಂಥೇಳಿ ಡಿಸೈಡ್ ಮಾಡ್ತೀವಿ. ಓಕೆ. ಇನ್ನು ಸಾಮಾನ್ಯ ಶಸ್ತ್ರಚಿಕಿತ್ಸೆಯಲ್ಲಿ ರೋಬೋಟಿಕ್ ಇರ್ಬೋದು, ಬೇರೆ ಬೇರೆ ಆವಿಷ್ಕಾರಗಳು ಕೂಡ ಬಂದಿದೆ. ಹಾಗೆ ಮಕ್ಕಳ ವಿಚಾರದಲ್ಲಿ ಕೂಡ ಹೊಸ ಆವಿಷ್ಕಾರ ಏನಾದರೂ ಇದೆಯಾ? ಹೌದು. ಈಗ ಮಕ್ಕಳಲ್ಲಿಯೂ ಕೂಡ ನಮಗೆ ಈಗ ದೊಡ್ಡವರಲ್ಲಿ ಹೇಗೆ ಅದು ಮುಂದೆ ಬರೆದಂಥ ಚಿಕಿತ್ಸೆ ಇದೆ, ಅದರಲ್ಲಿ ಹೇಳ್ತೇವೆ ನಾವು ಮಿನಿಮಲ್ ಇನ್ವ್ಯಾಸಿವ್ ಸರ್ಜರಿ. ಮಿನಿಮಲ್ ಇನ್ವ್ಯಾಸಿವ್ ಸರ್ಜರಿ ಅಂತ ಹೇಳಿದರೆ, ನಾವು ಎಕ್ಸಾಂಪಲ್ ಆಗಿ ಹೊಟ್ಟೆ ಸರ್ಜರಿ ಮಾಡಬೇಕಾದ್ರೆ ನಾವು ಹೊಟ್ಟೆಗೆ ದೊಡ್ಡ ಗಾಯ ಮಾಡಿ ಒಳಗೆ ಸರ್ಜರಿ ಮಾಡಿ, ಇದು ಹಾಗಲ್ಲ. ಹೊಟ್ಟೆಯ ಒಳಗೆ ನಾವು ಒಂದು ಪೈಪ್ಸ್ ಇರ್ತದೆ, ಲ್ಯಾಪ್ರೋ ಅಂತ ಹೇಳಿ ಕ್ಯಾಮರಾ ಹಾಕಿ ಸರ್ಜರಿ ಮಾಡ್ತೀವಿ. ಅದಕ್ಕೆ ಮಿನಿಮಲ್ ಇನ್ವೇಸಿವ್ ಸರ್ಜರಿ. ಈಗ ಮಕ್ಕಳಲ್ಲಿ ಕೂಡ ನಾವು ರೋಬೋಟಿಕ್ ಸರ್ಜರಿಗಳನ್ನ ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ ಮೇ ಬಿ ಇನ್ ಕಮಿಂಗ್ ಡೇಸ್ ಮಂಗಳೂರಲ್ಲಿ ಕೂಡ ನಾವು ಸ್ಟಾರ್ಟ್ ಮಾಡ್ತೇವೆ. ಅದು ಸ್ವಲ್ಪ ದುಡ್ಡಿನ ಹೆಚ್ಚಿನ ಖರ್ಚಾಗೋದ್ರಿಂದ ಸ್ವಲ್ಪ ಜನ ಹಿಂದೇಟಾಗ್ತಾ ಇದ್ದಾರೆ. ಬಟ್ ದಟ್ ಈಸ್ ದ ಬೆಸ್ಟ್ ಒನ್ ಫಾರ್ ಎಲ್ಲದಕ್ಕೂ ಅಲ್ಲ, ಕೆಲವೊಂದು ಕಂಡೀಷನ್ಗೆ ಅದು ಹೆಲ್ಪ್ ಆಗ್ತದೆ. ನೆಕ್ಸ್ಟು ಈಗ ಎಂಡೋಸ್ಕೋಪಿ ಅಂತ ಹೇಳ್ತೇವೆ. ಎಂಡೋಸ್ಕೋಪಿ ಅಂತ ಹೇಳಿದರೆ ಅದು ನಮ್ಮ ಅನ್ನನಾಳ ಆಗ್ಬೋದು ಅಥವಾ ಕೊಲನ್ ಆಗ್ಬೋದು ಅಥವಾ ಬ್ರಾಂಕೋಸ್ಕೋಪಿ. ಈಗ ಫಾರಿನ್ ಬಾಡಿ ಇಂಜೆಕ್ಷನ್ ಅಂತ ಹೇಳಿದರೆ ಅದು ಹೊಟ್ಟೆ ಒಳಗೆ ಹೋಗ್ತದೆ, ಬಟನ್ ಬ್ಯಾಟ್ರಿ ಆ ಥರದ್ದೆಲ್ಲ. ಅದನ್ನು ನಾವು ಎಂಡೋಸ್ಕೋಪಿ ಹಾಕಿ ತೆಗಿಬೋದು. ಅದು ಬ್ರಾಂಕೋಸ್ಕೋಪಿ ಅಂತ ಹೇಳ್ತಾರೆ. ಬ್ರಾಂಕೋಸ್ಕೋಪಿ ಅಂತ ಹೇಳಿದರೆ ನಾವು ಶ್ವಾಸಕೋಶದಲ್ಲಿ ನಾವು ಪಿನ್ ಆಗಲಿ ಅಥವಾ ಒಂದು ವಿಸಿಲ್ ಆಗಲಿ, ಕೆಲವೊಂದು ಸತಿ ನಮ್ಮ ಆಹಾರ ಹೋಗಿ ಸೇರಿಸ್ಕೊಳ್ತೇವೆ, ಅದನ್ನು ನಾವು ಬ್ರಾಂಕೋಸ್ಕೋಪಿ ಅಂತ ಹೇಳ್ತಾರೆ. ಅಂದರೆ ಶ್ವಾಸನಾಳದಲ್ಲಿ ನಾವು ಒಂದು ಕ್ಯಾಮರಾ ಹಾಕಿ ಅದನ್ನೆಲ್ಲ ತೆಗಿತೇವೆ. ಸೊ ಈ ಥರದ ಎಲ್ಲ ಸಲಕರಣೆಗಳು ದೊಡ್ಡವರಲ್ಲಿ ಯಾವ ಥರ ಇದೆ, ಈಗ ಮಕ್ಕಳಲ್ಲೂ ಕೂಡ ನಾವು ಮಾಡ್ತಾ ಇದ್ದೇವೆ. ಓಕೆ. ಇನ್ನೊಂದು ಕೊನೆಯದಾಗಿ ಪೋಷಕರಿಗೆ ಒಂದು ಸಲಹೆ ನೀಡೋದಾದರೆ? ಪೋಷಕರಿಗೆ ಒಂದು ಸಲಹೆ ಅಂತ ಹೇಳಿದರೆ 3 ಸಲಹೆ ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾವುದನ್ನು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಲಿಕ್ಕೆ ಹೋಗಬೇಡಿ. ಇಂಟರ್ನೆಟ್ ಇರುವಂಥ ಎಲ್ಲದೂ ಸತ್ಯ ಅಲ್ಲ, ಮತ್ತು ಎಲ್ಲನೂ ನಮ್ಮ ಈ ಇರೋ ಜಾಗದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಆದಷ್ಟು ನಿಮಗೆ ಡೌಟ್ ಇದ್ದರೆ ಪರ್ಸ್ನಲ್, ಈಗ ಎಲ್ಲರೂ ಹೆಚ್ಚು ವಾಟ್ಸಪ್ಪಲ್ಲಿ ಮಾಡೋದು, ವೀಡಿಯೋ ಕಾಲ್ಡಲ್ಲಿ ಕನ್ಸಲ್ಟೇಷನ್ ಎಲ್ಲ ಮಾಡ್ತಾರೆ. ಪ್ರಾಬಬ್ಲಿ ನನ್ನ ವ್ಯೂ ಒಳಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಈಸ್ ಅ ಬೆಸ್ಟ್ ಒನ್. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ನೀವು ಡಾಕ್ಟರ್ ಹತ್ರ ಹೋದಾಗ ಯಾವ ರೀತಿ ಆಹಾರ ಬೇಕು ಮಗುಗೆ, ಮನೆಯಲ್ಲಿ ಯಾವ ರೀತಿ ನಾವು ಸಲಕರಣೆಗಳನ್ನು ಇಡಬೇಕು, ಅದೆಲ್ಲ ಕೇಳಿ ತಿಳ್ಕೊಳ್ಳಿ. ಮತ್ತು ಮೇನ್ ಅಂತ ಹೇಳಿದರೆ ಆದಷ್ಟು ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ ನೀವು ಕೊಡಿ. ಅವರಿಗೆ ಹೆಲ್ದಿ ಹ್ಯಾಬಿಟನ್ನು ಹಾಕಬೇಕು. ಅವಾಯ್ಡ್ ಸ್ಕ್ರೀನ್ ಟೈಮ್, ಅವಾಯ್ಡ್ ಮೊಬೈಲ್. ಅವರಿಗೆ ಫಿಸಿಕಲ್ ಆ್ಯಕ್ಟಿವಿಟಿನ ಚೆನ್ನಾಗಿ ಮಾಡಲಿಕ್ಕೆ ಹೇಳಬೇಕಂತ. ಓಕೆ. ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ರಿ, ಧನ್ಯವಾದಗಳು ಡಾಕ್ಟರ್. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜು ವರ್ಲ್ಡ್ 24/7.